ನಿನ್ನೆ ಸಕ್ಕರೆ ಸಚಿವರು ಭಾಳ ಚಂದ ಮಾತಾಡಿದ್ರು ಶಿವಾನಂದ ಪಾಟೀಲ್ ಅವರು. ಬೈಬೇಡ್ರಪ್ಪ, ಬೈರಿ ಕರೆ, ಸ್ವಲ್ಪ ಮೃದು ಧ್ವನಿಯಲ್ಲಿ ಬೈರಿ. ನಿಮ್ಮ ಪರವಾಗಿ ನಾ ಇದ್ದೇನೆ. ನಾನು 27 ವರ್ಷ DCC ಬ್ಯಾಂಕ್ ಅಧ್ಯಕ್ಷ ಇದ್ದೆ. ನನ್ನ ಕೈಯಲ್ಲಿ ಸಕ್ಕರೆ ಕಾರ್ಖಾನೆಗಳನ್ನು ಬೆಳೆಸೋದು ನಮ್ಮ ಕೈಯಲ್ಲಿದೆ. ಅಂದ್ರೆ ನಿಮ್ಮ ಸಕ್ಕರೆ ಕಾರ್ಖಾನೆ ಬೆಳೆಸೋದು ನನ್ನ ಕೈಯಲ್ಲಿದೆ. ನಾನು ಮಾಡ್ತೇನೆ. ಕ್ಯಾಬಿನೆಟ್ ಬಿಟ್ಟು ಬಂದಿದ್ದೇನೆ. ಭಾಳ ಸಮಾಧಾನದಿಂದ. ಇಂಥ ಸಕ್ಕರೆ ಸಚಿವರು ಬೇಕಾಗಿತ್ತು. ಆದರೆ ಅವ್ರು ಶವಯಾತ್ರೆ ಮಾಡಿದ್ರೆ ತಪ್ಪದು. ಅವ್ರಿಗೇನು ಏಕವಚನ ಬೈದು ತಪ್ಪದು. ಬೈಯಕ್ಕೆ ಹೋಗ್ಬೇಡ್ರಿ, ಯಾರಿಗೂ ಬೈಯಕ್ಕೆ ಹೋಗ್ಬೇಡ್ರಿ. ಅದೇ ಹೇಳಿದ್ಲ, ಮೃದು ಧ್ವನಿಯಲ್ಲಿ ಬೈರಪ್ಪ ಅಂತ. ನಮ್ಮ ಉತ್ತರ ಕನ್ನಡದ ಬೇದ್ರೆ ಡೈರೆಕ್ಟನ ಮಗನ ಅಂತ ಅನ್ನಂಗಿಲ್ಲ ನಾವು. ಅದು ಬೇರೆನ ಭಾಷೆ, ನಿಮಗೆಲ್ಲ ಗೊತ್ತಿತ್ತಲ್ಲ. 4 ಸಲ ಬೈತಿರಲ್ಲ, ಒಂದೊಂದು ದಿವಸ 4 ಸಲ ಬೈತಿರ. ಅದು ನಡಲಿಲ್ಲ, ಅದು ನಡೆಯೋದಿಲ್ಲ ಅಂತ ಹೇಳಿದ್ರು. ಸೂಕ್ಷ್ಮವಾಗಿ ಹೇಳಿದರು, ನಿಮ್ಮ ಜೊತೆನ ಇರ್ತೇನೆ, ಸರ್ಕಾರ ನಮ್ಮ ಜೊತೆ ಇದೆ. ಕೇಂದ್ರ ಸರ್ಕಾರ ಬಗ್ಗೆ ಏನು ವಿರೋಧ ಮಾಡಲಿಲ್ಲ ಅವರು. ಮುಂತಾರು ಕೂತು ನಾವು ಚರ್ಚೆ ಮಾಡ್ತೇವೆ. ಅದು ಈಗೇನೈತಿ, ಸ್ವಲ್ಪ 34ಕ್ಕೆ ಒಪ್ಪಂತ ವಿಚಾರ ಐತೆ. ಅದು 3500 ಏನಾಗಲ್ಲ, 3400 ಚೆನ್ನಪ್ಪ ಪೂಜಾರಿ ಅವರು ಹೇಳಿದ್ದಾರೆ, ಗುರುಜಿಯವರು ಹೇಳಿದ್ದಾರೆ, ನೇತೃತ್ವ ವಹಿಸಿದ ಗುರುಜಿಗಳು ಹೇಳಿದ್ದಾರೆ. ಮತ್ತೆ ಸ್ವಲ್ಪ ಹಿಂದೆ ಸರಿಯೋಣ ಅಂತ ಚೆನ್ನಪ್ಪ ಪೂಜಾರಿ ಹೇಳಿದ್ರೆ ಭಾಳ ಕರೆಕ್ಟ್. ಅದು ಸ್ವಲ್ಪ ಸರಿಬೇಕಾಗ್ತೈತೆ. ಯಾಕಂದ್ರೆ ಇದು ಲೆಕ್ಕದ ವ್ಯವಹಾರ. ಚೆನ್ನಪ್ಪ ಪೂಜಾರಿ ಲೆಕ್ಕದ ವ್ಯವಹಾರ ಇದೆ. ರೈತರ ಜೊತೆ ಹುಂಬತನ ಮಾಡಬೇಡ್ರು ಅಂತ ಹೇಳ್ತಾರೆ ಅವರು. ಇದು ಸೂಕ್ಷ್ಮ ಇದೆ. ಯಾಕಂದ್ರೆ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಉಳಿಬೇಕು, ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ಬೇಕು, ನಮಗೆ ಕಬ್ಬಿನ ಬಿಲ್ ಬರ್ಬೇಕು, ಹೋರಾಟ ಹಿಂದೆ ಹೋಗ್ಬೇಕು. ಭಾಳ ಚಂದ ಹೇಳಿದಾರೆ ಅವರು. ಇನ್ನೇನು ಕೇಂದ್ರ ಸರ್ಕಾರ ಮಾತ್ರ ತಪ್ಪು ಮಾಡ್ತಾರೆ. ಗುಜರಾತ್ಗೆ 71% ಇಥೆನಾಲ್ ಉತ್ಪಾದನೆ ಮಾಡಲಿಕ್ಕೆ ಅವ್ರಿಗೆ ಕೋಶ. ನಮಗೆ ಕೇವಲ 31% ಎಥೆನಾಲ್. ಅಲ್ಲಿಂದ ಅದಕ್ಕೆ ಗುಜರಾತ್ ಅವ್ರಿಗೆ ಹೆಚ್ಚು ಸಕ್ಕರೆ ರೇಟ್ ಕೊಡ್ಲಿಕ್ಕೆ ಬರ್ತೈತೆ. ಅದು ನರೇಂದ್ರ ಮೋದಿ ಅವ್ರು ಹಿಂಗೆ ಯಾಕೆ ಮಾಡ್ತಾರೆ ಅಂಬಲ್ಲ, ರಾಜ್ಯಕ್ಕೊಂದು ಇನ್ನೊಂದು ರಾಜ್ಯಕ್ಕೊಂದು. ಇಲ್ಲಿ 100 ಲೀಟರ್ ತೆಗೆ ಅಂತಾರೆ, ಮತ್ತು ನಂತರ ಇನ್ನೊಂದು ಆದೇಶ ಬರ್ತೀವಿ 50 ಲೀಟರ್ ಕಷ್ಟ ಅಂತ. ಹಿಂಗೆ ಮಾಡಿದ್ರೆ ಹೆಂಗಾಗೋದು? ನರೇಂದ್ರ ಮೋದಿ ಅವ್ರು ನಾವು ಪ್ರಶ್ನೆ ಕೇಳ್ತೇವೆ, ನೀವೇನು ಪ್ರಧಾನಮಂತ್ರಿ ಇದ್ದೀರಿ, ಕರೆಕ್ಟ್ ಇದೆ. FRP ರೇಟ್ ಬಗ್ಗೆನೂ ಅಲ್ಲಿ ಗೋಲ್ಮಾಲ್ ಇದೆ, ಅದ್ರ ಬಗ್ಗೆ ಅಭ್ಯಾಸ ಮಾಡತ್ತಿಲ್ಲ. ಮತ್ತು ಎಲ್ಲ ಹೆಚ್ಚಿದಲ್ಲ. ಸಕ್ಕರೆ ರಫ್ತಿನಿಂದ ರಫ್ತ ನಿರ್ಬಂಧ ತೆರವುಗೊಳಿಸ್ಬೇಕಂತಿದೆ. ಸಿದ್ದರಾಮಯ್ಯ ಅವರು ಅದನ್ನ ಹೇಳಿದ್ರು. ಅವರು ಈಗ ಕೇವಲ 10 ಲಕ್ಷ ರಫ್ತಿಗೆ ಮಾತ್ರ ಅವಕಾಶ ಇದೆ ಕರ್ನಾಟಕ. ಆದರೆ ಬೆಳೀತಾ ಇರೋದಷ್ಟು ಕಬ್ಬು ಸಕ್ಕರೆ ಕಾರ್ಖಾನೆಗಳು ಸಕ್ಕರೆಯನ್ನು ಬೆಳೆಸಿದ್ರು 41 ಲಕ್ಷ ಟನ್. ಉಳಿದೇನು ಮಾಡೋದು? ಅದಕ್ಕೆ ರಫ್ತು ಅವಕಾಶ ಕೊಡ್ರಿ ಅಂತ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಏನು ಮಲಗಿದಾರೆ ಏನು ಕಾಣ್ತಿತ್ತು. ಅದು ಪ್ರಹ್ಲಾದ್ ಜೋಶಿ ಮಲಗಿದಾರೆ. ಸಕ್ಕರೆ ಮಂತ್ರಿಗಳು, ಕೇಂದ್ರ ಮಂತ್ರಿಗಳು, ನೀವು ಅಲ್ಲಿ ಮಾಡ್ಬೇಕಾಗಿತ್ತಲ್ಲ, ರಫ್ತಿಗೆ ಹೆಚ್ಚು ಅವಕಾಶ ಕೊಡ್ಬೇಕಾಗಿತ್ತಲ್ಲ. ಈಗ ಹೇಳತ್ತಾರೆ ನೀವು, ನಿನ್ನೆನೋ 15 ಲಕ್ಷಕ್ಕೆ ಹೆಚ್ಚು ನಾವು ಇದನ್ನು ಕೊಡ್ತೇವೆ ಅಂತ. ಹಂಗೆಲ್ಲ ತಾರತಮ್ಯವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ನಮ್ಮ ರಾಜ್ಯ ಸಚಿವರು ರೈತರ ಪರವಾಗಿ ಇರಬೇಕು. ಹೆಚ್ಚು ರಫ್ತಾದ್ರೆ ಸ್ವಲ್ಪ ಸಕ್ಕರೆ ರೇಟ ಸ್ವಲ್ಪ ರೈತರಿಗೆ ಸಿಗ್ಬೇಕಂತದ ನ್ಯಾಯ ಬೆಲೆ ಕೊಟ್ಟೆ ಕೊಡ್ತಾರೆ ಅವರು. ನೀವು ನಿರ್ಬಂಧ ಹಾಕೊಂಡು ಕೂತ್ರೆ ಹೆಂಗದ? ನಮಗೆ ಗೊತ್ತಿದೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಕೆಲವೊಂದು ನೀತಿ ನಿಯಮಗಳಿರ್ತಾವ. ಆದರೆ ಸಕ್ಕರೆ ಬೇಕಾದಂಥ ದೇಶಗಳು ಸಾಕಷ್ಟಿದಾವಲ್ಲ, ಅಲ್ಲಿ ಮಾಡ್ರಿ. ಪ್ರಹ್ಲಾದ್ ಜೋಶಿ ಅವರು ನೀವು ತಪ್ಪು ಮಾಡ್ತಾರೆ ಅಂತ ಅನಿಸ್ತಿದೆ. ಇನ್ನು ಬಾರ್ಕೋಲ್ ಚಳವಳಿ ಏನು ಮಾಡಿದ್ರೆ ಅದು ಕರೆಕ್ಟ್. ಅದು ಶವಯಾತ್ರೆ ಆಗಲಿ ಬೈಯೋದಾಗಲಿ ಮಾಡ್ಬೋದು. ಬಾರ್ಕೋಲ್ ಚಳವಳಿ ಬೆಕ್ಕಟ್ಟು ಬಾರಿಸಲ್ಲ, ಯಾವ ಕೇಳ್ತಾನೆ? ನಿಮ್ಮ ತೊಡೆ ನಿಮ್ಮ ಬಾರ್ಕೋಲ್ ಚಳವಳಿ ಬೆಸ್ಟ್. ಅದು ಇಲ್ಲಾಂದ್ರೆ ಹಸಿರು ಧ್ವಜ ಹಿಂಗೆ ಹಾಸ್ರಿ, ನಿಮ್ದು ಟವೆಲ ಯಾರು ಬೇಡ ಅಂತಾರೆ. ಅಂದ್ರೆ ಏನು ಬೈಯಕ್ಕಲ್ಲ, ಬೇಡ್ರಿ ಅಷ್ಟೇ. ಬೈಯೋದು ತಪ್ಪದು. ನಂತರ ಕೇಂದ್ರ ಸರ್ಕಾರ ಜವಾಬ್ದಾರಿ ಹೆಚ್ಚಿದೆ. ಅದು ಮುಖ್ಯಮಂತ್ರಿ ನಿನ್ನೆ ಬಿಡಿಸಿ ಹೇಳಿದ್ರು, ಅರ್ಧ ತಾಸು ಬಿಡಿಸಿ ಹೇಳಿದ್ರು. ಎಥೆನಾಲ್ದು ಹೇಳಿದ್ರು, ಕರೆಂಟ್ ಉತ್ಪನ್ನ ಹೇಳಿದ್ರು, ಎಲ್ಲ ಹೇಳಿದೆ. ಮತ್ತು PPA ಒಪ್ಪಂದ ಸ್ವಲ್ಪ ಕರ್ನಾಟಕ ಸರ್ಕಾರ ಮಾಡ್ಕೋಬೇಕು. ಮಹಾರಾಷ್ಟ್ರ ಸರ್ಕಾರ ಮಾಡಿ ₹5 50 ಪೈಸೆಗೆ ಕರೆಂಟ್ ಮಾರತ್ತಾರ ಅವರು. ನಾವು ₹7 ₹3 ಮಾರತ್ತೇವೆ ಅಂತ ನಮ್ಗೆ ಗೊತ್ತಿದೆ. ಯಾಕಂದ್ರೆ PPA ಒಪ್ಪಂದ ಇಲ್ಲದ ಕಾರಣ. ಅದಕ್ಕೆ ಅದನ್ನೊಂದು ಮಾಡ್ಕೋರಿ ಮುಖ್ಯಮಂತ್ರಿ ನಾವು ಹೇಳೋದು. ಒಪ್ಪಂದ ಮಾಡಿದ್ರೆ ಆಗ್ತೈತೆ ಅಂತ. ಕರೆಂಟ್ ಉತ್ಪನ್ನ ₹3 ನಮ್ಗೆ ಸಾಲ ಆಗಿಲ್ಲ ಅಂತ ಹೇಳಿದ್ರಿ, ಅದೊಂದು ಸ್ವಲ್ಪ PPA ಒಪ್ಪಂದ ಮಾಡ್ಕೋರಿ. ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಹೇಳಿದ್ರು ₹3,300 ನೀವು ಕೊಡ್ರಿ, ಸರ್ಕಾರ $200 ಕೊಡ್ತೀವಿ ಅಂತ. ಅದೇನಾಗಿಲ್ಲ, $3,400 ಒಪ್ತಾರೆ. ಎಲ್ಲ ಮುಗಿದು ಹೋದಂಥ ಅಧ್ಯಾಯ ಅದು. ಆದರೆ ಯಾರು ಮಾತಾಡ್ಬೇಕಾಗಿತ್ತು ಅವ್ರು ಮಾತಾಡಿಲ್ಲ. ಯಾರು ಮೌನ ಇದ್ದಾರೆ ಅವ್ರು ಮೌನ ಇದ್ದಾರೆ. ಹೆಚ್ಚಾಗಿ ಶ್ರೀಗಳು ಕೂಡ ಬೆಂಬಲ ಕೊಟ್ಟರು, ಸಂಘ ಸಂಸ್ಥೆಗಳು. ನಂತರ 1,000 ಜನರಿಗೆ ಊಟ, 10,000 ಜನರಿಗೆ ಊಟ ತಂದವರು ಇದ್ದಾರೆ. ಸಂಘ ಸಂಸ್ಥೆಗಳು ಯಾರು ಹೇಳೋದು ಬೇಡ. ಕರವೇ ಆಯಿತು, ಸ್ವಾಮಿಗಳಾಯಿತು, ವಿದ್ಯಾರ್ಥಿಗಳಾಯ್ತು, ಎಲ್ಲರೂ ಬೆಂಬಲ ಕೊಡತ್ತಾರೆ. ಸರ್ಕಾರ ಬೆಂಬಲ ಕೊಟ್ಟಿದೆ, ಸರ್ಕಾರ ಬೆಂಬಲ ಕೊಟ್ಟಿದೆ. ಅದಕ್ಕೆ ಇನ್ನು
ರಫ್ತಿಗೆ ಏನು ವಿಧಿಸಿದಂಥ ಏನು ಮಿತಿ ಇದೆ ಅದನ್ನು ಸಡಿಲಗೊಳಿಸಬೇಕಂತೆ. ಇನ್ನು 9ನೇ ದಿನಕ್ಕೆ ಹೋರಾಟದು 200 ಹಳ್ಳಿಗಳಿಂದ ಊಟ ಎಲ್ಲ ಬರ್ತಾ ಇದೆ. ಅದರ ರೈತ ರಸ್ತೆ ಮೇಲೆ ಕೂಡಬಾರ್ದಾಗಿತ್ತು. ಸಂಘ ಸಂಸ್ಥೆಗಳ ಬೆಂಬಲ ಕೂಡ ಇದೆ. ಇನ್ನು ಹೆಚ್ಚಾಗಿ ಯೂಟ್ಯೂಬ್ ಚಾನಲ್ದವರು ಈ ಹೋರಾಟವನ್ನು ಎಬ್ಬಿಸಿದರು. ಯೂಟ್ಯೂಬ್ ಚಾನಲ್ದವರು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡಬೇಕು. ಚುನಾ ಪೂಜಾರ್ ಅವರೇ, ಗುರುಜಿ ಅವರೇ, ನೀವು ಮಾಡಬೇಕು. ಯಾಕಂದ್ರೆ ಯೂಟ್ಯೂಬ್ ಚಾನಲ್ದವರು ಫಸ್ಟ್ ಸ್ಟಾರ್ಟಿಂಗ್ ಎಂಡಿಂಗ್ ಯಾಕೆ ಅವರು ಈಗೆಲ್ಲ ಮೊಬೈಲ್ ನೋಡ್ತಾರೆ, ಟಿ ವಿ ಯಾರು ನೋಡಂಗಿಲ್ಲ. ನಿಮ್ಮ ಬ್ರೇಕಿಂಗ್ ನ್ಯೂಸ್ ಯಾರು ನೋಡಂಗಿಲ್ಲ. ದಿನಪತ್ರಿಕೆಗಳು ಈಗ 2-3 ದಿವಸ ಆಯ್ತು. ಯಾವಾಗ BY ವಿಜೇಂದ್ರ ಬಂದ್ರಲ್ಲ ಅವಾಗಿಂದ ಟಿ ವಿ ಅವ್ರು ಯಾಕೆ ಹೋದ್ರು? ಅವ್ರು ತೋರ್ಸ್ಬೇಕಾಗಿತ್ಲ, ಅವ್ರ ಭಾಷಣ ತೋರ್ಸ್ಬೇಕಾಗಿತ್ಲ. ಇಡೀ ಕರ್ನಾಟಕ ನಾನೊಬ್ಬ ರೈತನ ಮಗ ಅಂತ ತೋರ್ಸ್ಬೇಕಾಗಿತ್ಲ. ಅದಕ್ಕೆ ಅವರಲ್ಲಿ ಹೋಗಿದ್ದಾರೆ. ಅಲ್ಲಿಂದ ಮತ್ತೆ ಎಲ್ಲಿ ಹೋಗಿದ್ದಾರೆ ಲೈವ್ ಮಾಡಲಿಕ್ಕೆ? ಹೋಗೇ ಇಲ್ಲ. ಅಂದರೆ ಸೋಷಿಯಲ್ ಮೀಡಿಯಾ ಸಾಕೀಗ. ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನಿಮ್ಗೆ ಏನು ಮುಟ್ಸ್ಬೇಕು ಅದು ಮುಟ್ಸ್ತೇವೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಮುಟ್ತೇವೆ. ನಿಮ್ಗೆ ನ್ಯಾಯಯುತ ಹೋರಾಟವನ್ನು ಕೊಡ್ತೇವೆ. ಈಗ ರೈತ ಚಳವಳಿ ಪ್ರಾರಂಭ 2 ದಿವಸ ಆಯ್ತಲ್ಲ, 35 ನಾನು ರೈತರ ಪರವಾಗಿ ವಿಡಿಯೋಗಳನ್ನು ಮಾಡಿದ್ದೇನೆ. ಸಾಕಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ದಯಮಾಡಿ ಸದಾನಂದ ಬಾಮ್ನೆ ಯೂಟ್ಯೂಬ್ ಚಾನಲ್ ಒಂದಿದೆ. ಇದು ಫೇಸ್ಬುಕ್ದಾಗ ಪುಕ್ಕಟ್ ಇದು. ನಾವು ಪುಕ್ಕಟ, ನೀವು ಪುಕ್ಕಟ. ಅಲ್ಲಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಸ್ವಲ್ಪ ನಮಗೆ ಶಕ್ತಿ ಬಂದಂಗೆ ಆಗ್ತೈತೆ. ಹೆಚ್ಚು ಜನ ನೋಡಿದ್ರೆ ಹೆಚ್ಚು ಲಾಭ ಆಗ್ತೈತೆ. ನಮಗೆ $100 ಆಯ್ತಂದ್ರೆ ತಿಂಗಳಿಗೆ $2,700 ಬರ್ತಾವ. ಯಾರ ಕೈ ಚಚ್ಚೋದು ಆಗತ್ತಿಲ್ಲ. ಇನ್ನು ಕರ್ನಾಟಕ 770 ಕೋಟಿ ಲೀಟರ್ ಎಥಿನಾಲ್, ಆದರೆ ಕಳೆದ ವರ್ಷ 47 ಕೋಟಿ ಲೀಟರ್ ಹಂಚಿಕೆ ಮಾಡಿ ಚೆಲ್ಲಾಟ ಆಡ್ತಾ ಇದ್ದಾರೆ. ನೋಡು ಯಾರದು 270 ಕೋಟಿ ಲೀಟರ್ ಎಥಿನಾಲ್, ಆದರೆ ಕಳೆದ ವರ್ಷ ಅಂದರೆ 2024-25 ಅಂತ ಹೇಳ್ರಿ 47 ಕೋಟಿ ಲೀಟರ್ ಕೇಂದ್ರ ಹಂಚಿಕೆ ಮಾಡಿ ಚೆಲ್ಲಾಟ ಆಡ್ತಿದೆ. ನೋಡ್ರಿ ಎಷ್ಟು ಕಡಿಮೆ. ಇಲ್ಲಿ ಚೆಲ್ಲಾಟ ಹೆಂಗೆ ಬದುಕವರು. ಮುಖ್ಯಮಂತ್ರಿಗಳು ಭಾಳ ವಿಶೇಷವಾಗಿ ಎಲ್ಲವನ್ನೂ ಹೇಳಿದಾರೆ. ಅವರು ಅಂದ್ರೆ ಕೇಂದ್ರ ಜವಾಬ್ದಾರಿ ಹೆಚ್ಚಿದೆ ಅಂತ ಹೇಳಿದಾರೆ. ಮತ್ತು CM ಮತ್ತು PM ಕೂಡ ಕಟಾವು ಏನು ಸಾಗಾಣಿಕೆ ಇದೆ ಅದು ಸ್ವಲ್ಪ ನೀವು ಚರ್ಚೆ ಮಾಡಿ. ಮತ್ತು ಮುಖ್ಯಮಂತ್ರಿಗಳು ಕೇಳಿದಾರೆ, ಏನು ನಮ್ಗೆ ಟೈಮ್ ಕೊಡ್ರಿ ಅಂತ ಕೇಳಿದ್ದಾರೆ. ಇನ್ನು ಯೂಟ್ಯೂಬರ್ ಏನು ಕೆಲಸ ಮಾಡಿದಾರೆ, ದೊಡ್ಡ ಅಲಾಭವಂತ ಕೆಲಸವನ್ನು ಮಾಡಿದ್ದಾರೆ. ರೈತರು ಅವ್ರ ಬೆಂಬಲಕ್ಕೆ ಇರಬೇಕು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಲ್ಲ. ನೀವು ಬ್ರೇಕಿಂಗ್ ನ್ಯೂಸ್ ನೋಡಕ್ಕೆ ಹೋಗ್ಬೇಡ್ರಿ, ಪೇಪರ್ ನೋಡಕ್ಕೆ ಹೋಗ್ಬೇಡ್ರಿ. ಪೇಪರ್ದಾಗ ಈಗ 2-3 ದಿವಸ ಆತ ನಿಮ್ಮ ಹೋರಾಟ ಎಬ್ಸಿದವ್ರು ಯಾರು? ಯೂಟ್ಯೂಬ್ ಚಾನಲ್ದವರು. ಮತ್ತು ಅದನ್ನು ಒಪ್ಕೊಂಡಾರೆ. ಚುನಾ ಪೂಜಾರ್ ಒಪ್ಕೊಂಡಾರೆ, ಎಲ್ಲರೂ ಒಪ್ಕೊಂಡಾರೆ. ನಾನು ಗುರ್ಲಾಪುರಕ್ಕೆ ಬರ್ರಿ ಅಂತಂದ್ರೆ ನಾ ಬರಂಗಿಲ್ಲ ಅಂತ ಹೇಳಿದೆ. ಗುರ್ಲಾಪುರದಲ್ಲಿ ಏನು ಈಗೇನು ಮಾತಾಡ್ತೇನೆ ಅದನ್ನ ಮಾತಾಡೋಣ. ನಮಗೇನು ಚೀಟಿ ಓದೋದು, ಚಳೆ ಹೊಡೆದು, ಏನು ಸೆಲ್ಫಿ ತಕ್ಕೋದು ನಮಗೆ ಬೇಡ. ಗರದಿಗೆ ಮತ್ತು ಬಾಪುಗೌಡರು ಹೋಗಿದ್ರು. ಅವ್ರು ಹೋಗಿ ಭಾಳ ಖುಷಿ ಆತಂತೆ. ಯಾಕಂದ್ರೆ ರೈತರು ಎಲ್ಲ ಸೆಲ್ಫಿ ತಕ್ಕೋಕತ್ರು, ನನಗೊಂದು ಗೌರವ ಕೊಟ್ಟರು. ಈಗ ಇಂಥ ಒಂದು ನನ್ನ ಜನ್ಮ ಸಾರ್ಥಕ ಆತಂತ ಅವ್ರಂದ್ರೆ. ನಮಗೆ ಬೆಳಗಾವದಾಗ ಸಾಕಷ್ಟು ಜನ ಸೆಲ್ಫಿನ ತಗೋತಾರೆ. ಬೆಳಗಾವಕ್ಕೆ ಹೋದ ಕೂಡಲೇ 7-8 ಜನ ಸೆಲ್ಫಿನ ಎಲ್ಲಿ ಕೂತಲ್ಲಿ ಹೋಟೆಲ್ದಾಗ ಕೂತಲ್ಲಿ ಎಲ್ಲಿ ನಮ್ಮ ಸೆಲ್ಫಿ ಬೇಡವ್ರ ಅಂತನ್ನ. ಯಾಕಂದ್ರೆ ಅಲ್ಲಿ ಸೆಲ್ಫಿ ತಕ್ಕೋರು ಓಡ್ಯವರು. ಮತ್ತು ನಮ್ಮ ಹೆಸರು ಮೇಲೆ ಅಲ್ಲಿ ಹಪ್ತ ಕಲೆಕ್ಷನ್ ಮಾಡಕತ್ತಾರಂದ್ರೆ ಅದು ಮತ್ತು ದೊಡ್ಡ ಕಠಿಣ ಐತಿ. ಯಾಕಂದ್ರೆ ನಮ್ದು ಅವ್ರದ್ದು ಸೆಲ್ಫಿ ತಗೊಂಡ್ರೆ ನಮಗೆ ಭಾಳ ಗುರ್ತ. ವಿಡಿಯೋಗಳ ಕೊಡಿ, ಅಲ್ಲಿ ಕಡೆ ಹೋಗಿ ಇಲ್ಲಿ ಕಡೆ ಹೋಗಿ ಹಪ್ತ ಚಾಲು ಮಾಡಿರಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಾಮ್ನಿಯವ್ರು ನಮಗೆ ಪರಿಚಯ ಐತೆ ಅಂದ್ರೆ ಮುಗಿದು ಹೊತ್ಲ. ಮತ್ತು ನೀವು ಮಾಡಿಕೊಡ್ಬೇಕಾಗೈತಿ. ಇನ್ನು 5 ವರ್ಷದಿಂದ ಸಕ್ಕರೆ ಕನಿಷ್ಠ ಬೆಂಬಲ ಬೆಲೆ ಕೇಂದ್ರ ಪರಿಷ್ಕರಿಸಿಲ್ಲ. ಹೌದು, ಪರಿಷ್ಕರಣೆ ಯಾಕೆ ಮಾಡಲಿಲ್ಲ? ಉದ್ದ ರೇಟನ್ನು ಯಾಕೆ ಹಿಡಿದರೆ? ಮತ್ತು ಪ್ರಹ್ಲಾದ್ ಜೋಶಿಯನ್ನು ಸಮರ್ಥನೆ ಮಾಡ್ತಕ್ಕಂಥದ್ದು ಅದು ಒಪ್ಪುವಂಥದ್ದಲ್ಲ. ಅವ್ರು ಬರೀ ರಾಜ್ಯ ಸರ್ಕಾರ ಮೇಲೆ ಹೇಳ್ತಾರೆ. ರಾಜ್ಯ ಸರ್ಕಾರದ ಕಡೆ ಏನಿದೆ? ಸಾಗಾಣಿಕೆ, ಕಟಾವು ಮತ್ತು FRP ನಿಮ್ಮ ಕಡೆನೇ ಇದೆ. ಈ ಚಾನಲ್ ಪವರ್ ಕೂಡ ನಿಮ್ಮ ಕಡೆ ಇದೆ. ಮತ್ತೇನಿದೆ? PPA ಒಪ್ಪಂದ ಅಷ್ಟೇ ಇವರು ಮಾಡ್ಕೊಂಡಿಲ್ಲ. ಯಾರು? ರಾಜ್ಯ ಸರ್ಕಾರದವರು, ಮಹಾರಾಷ್ಟ್ರದವ್ರು ಹೆಂಗೆ ಮಾಡ್ಕೊಂಡಾರಲ್ಲ ಹಂಗೆ ಇವು ಸಕ್ಕರೆ ಕಾರ್ಖಾನೆ ಮಾಡ್ಕೊಂಡಿಲ್ಲ. ಅದೊಂದು ರಾಜ್ಯ ಸರ್ಕಾರ ಮಾಡಬೇಕು. ಇನ್ನು 34 ಸಕ್ಕರೆ ಕಾರ್ಖಾನೆ ರಾಜಕಾರಣಿಗಳು ಏನು ಅಧ್ಯಕ್ಷ ಆದ ನಂತರ 12 ಬಂದ್ಬಿದೆ. 22 ಕಾರ್ಖಾನೆ ಮುಚ್ಚಿದಾರವ್ರು. ಕೇವಲ 12 ಬಂದಿದೆ. ಅದನ್ನು ಹೇಳಿದ್ರು ಅವರು. ಟೋಟಲಿ ರಾಜ್ಯದಲ್ಲಿರೋ 81 ಸಕ್ಕರೆ ಕಾರ್ಖಾನೆ. ಒಟ್ಟೆ ಬೆಳಗಾವದಲ್ಲಿರೋದು 29, ಬಾಗಲಕೋಟೆಯಲ್ಲಿ 14, ಉಳಿದ ಜಿಲ್ಲೆಗಳು ಎಷ್ಟದ? ಒಟ್ಟೆ ಟೋಟಲಿ 81. ಅಂದರೆ 29 ಅಂದ್ರೆ ನಾವೆಲ್ಲ ಸಕ್ಕರೆ ನಾಡು ನಮ್ದಲ್ಲ. ಮತ್ತು ಮಂಡ್ಯ ಸಕ್ಕರೆ ಜಿಲ್ಲೆ ಆಯ್ತು. ಎಲ್ಲಿ ಸಕ್ಕರೆ ಜಿಲ್ಲೆ? ನಮ್ದು ಸಕ್ಕರೆ ಜಿಲ್ಲೆ ಅಲ್ಲ. ಬಾಗಲಕೋಟೆ 2ನೇ ಸಕ್ಕರೆ ಜಿಲ್ಲೆ, 14 ಅದಾವ. ನಾವು 29 ಇದಾವ. ಮತ್ತು ಕುಮಾರಸ್ವಾಮಿ ಅವರು ಕೂಡ ನೀವು ಸ್ಟೇಟ್ಮೆಂಟ್ ಕೊಡ್ಯಾರ. 25,000 ಏನು ಸಾಲ ಬಾಕಿ ಇತ್ಲ ಕೋಟಿ, 26,000 ಕೋಟಿ ಅದನ್ನು ಮನ್ನಾ ಮಾಡಿದರು. ಮತ್ತು ಮತ್ತೇನು ಮಾಡಿದ್ರು ಅಂದರೆ 25,000 ಕೋಟಿ ಸಹಾಯಧನ ನೀಡಿರೋರು. ಮತ್ತು ಅವ್ರನ್ನ ನೀವು ಸೋಲಿಸಿದ್ರಲ್ಲ ರೈತರಿಗೆ.
ಅವರೇ ಎಲ್ಲ ಮಾಡಿದಾರಲ್ಲ. ಈ ಸಿದ್ದರಾಮಯ್ಯ ಅವರು ಎಲ್ಲಿ ಸಾಲ ಮನ್ನಾ ಮಾಡತ್ತಾರ, ಸಹಾಯಧನ ಎಲ್ಲಿ ಕೊಡತ್ತಾರ? ಅದಕ್ಕೆ ದಯಮಾಡಿ ನೀವು ಏನು ರೈತರಿದ್ದಾರೆ ಅವರು ಎಚ್ಚರಿಕೆಯಿಂದ ಹೋರಾಟವನ್ನು ಮಾಡಬೇಕು. ಸೂಕ್ಷ್ಮ ಇದು. ನಾಳೆ ಮುಗಿದು ಹೋಗ್ತೈತೆ ಅದು, ಭಾಳ ಮಾಡಿ ಸಂಜೆ ಹೊತ್ತ ಮುಗಿತೈತೆ ಅದು. ಯಾಕೆ ಕ್ಯಾಬಿನೆಟ್ ಮುಗೀತು, ಅವರು ಇವರು ಒಪ್ಪಂದ ಆಯ್ತಂದ್ರೆ ಮುಗೀತಲ್ಲ. 3,400 ಅಂದ್ರೆ ಜಾಗ ಖಾಲಿ ಮಾಡ್ಬೇಕಲ್ಲ, ಖಾಲಿ ಮಾಡ್ರಿ. ಆದ್ರೆ ನಿಮ್ಮ ಹೋರಾಟ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಗೊತ್ತಾಗೈತೆ. ನಂತರ BBC ಸಹಿತ ವರದಿ ಮಾಡ್ತಾರೇನ, ಲೇಟಾಗಿ ವರದಿ ಮಾಡ್ತಾರೆ. ಮತ್ತು ಟಿ ವಿ ಅವ್ರಿಗೆ ಅನಿವಾರ್ಯ ಐತಿ ನಿಮ್ಮದು ಪ್ರಸಾರ ಮಾಡೋಕ್ಕೆ. ಮುಖ್ಯಮಂತ್ರಿ ಅಲ್ಲೆಲ್ಲ ನೇರವಾಗಿ ಸಂದರ್ಶನ ಮಾಡಿರಲ್ಲ. ಮತ್ತು ಮುಖ್ಯಮಂತ್ರಿ ಹೇಳಿಕೆಯನ್ನು ಕೇಳಿಸ್ಕೊಂಡ್ರಿ. ನಾನು ಶಿವಾನಂದ ಪಾಟೀಲ್ರು ಅವ್ರೇನು ಭಾಷಣ ಮಾಡೋದು ನಮ್ಮ ಯೂಟ್ಯೂಬ್ದಾಗ ಹಾಕೈತಿ. ಈಗ ನೋಡ್ರಿ, ಒಂದು 5 ನಿಮಿಷದಲ್ಲಿ ಯೂಟ್ಯೂಬ್ದಲ್ಲಿ ಬರ್ತೈತೆ ಸದಾನಂದ ಬಾಬುನಿ ಯೂಟ್ಯೂಬ್ ಚಾನಲ್. ಅಂದರೆ ನೀವು ಗುರ್ಲಾಪುರಕ್ಕೆ ಹೋಗೋ ಜಗತ್ತ ಇಲ್ಲ. ಶಿವಾನಂದ ಪಾಟೀಲ್ ಅವರು ಏನು ಮಾತಾಡಿದ್ರು, ಎಷ್ಟು ಸಮರ್ಥ. ನಾನು ನಿಮ್ಮ ಪರವಾಗಿದ್ದೇನೆ. ಅವರು ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆ ಅದ್ರ ಮೇಲೆ ಭಾಳ ಪ್ರೀತಿ ಅವ್ರದ್ದು. ನೀವು ಅವ್ರ ಶವಯಾತ್ರೆ ಮಾಡಿಬಿಟ್ರೆ, ಬೈದು ಬಿಟ್ರೆ ಏನೋ ಹೋಯ್ತು. ಆದ್ರೆ ಅಲ್ಲಿ ಲೀಡರ್ಗಳು ಸಹಿತ ಸ್ವಲ್ಪ ಸಮಾಧಾನ ಪಡಿಸುವಂಥ ವಿಚಾರ ಮಾಡ್ಬೇಕಾಯ್ತು. ಮತ್ತು ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಬಳಕರ್ ಕಡೆಗೆ ಕೆಲವೊಂದು ಜನ ಸಿಟ್ಟಿನಿಂದ ಮಾತಾಡಿದ್ರು, ನಿಮ್ಮನ್ನು ಸೋಲಿಸ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ. ಅದೆಲ್ಲ ಮಾಡೋದು ಅಲ್ಲ. ಅದು ಅವರು ಸಕ್ಕರೆ ಫ್ಯಾಕ್ಟ್ರಿಗಳು ಅವರು ರೈತರ ಪರವಾಗಿದ್ದಾರೆ. ಅವರಿಗೂ ಸ್ವಲ್ಪ ಕಂಬಳಿ ಅಟ್ಕಾಯಿಸಿತ್ತಲ್ಲ. ಅಪೆಕ್ಸ್ ಬ್ಯಾಂಕಿನ ಸಾಲ ತೆಗೆದಿರ್ತಾರೆ, DCC ಬ್ಯಾಂಕಿನ ಸಾಲ ತೆಗೆದಿರ್ತಾರೆ, ಕೋಆಪರೇಟಿವ್ ಸಾಲ ತೆಗೆದಿರ್ತಾರೆ, ಅಲ್ಲಿ ಕೈಗಾಡ ತೆಗೆದಿರ್ತಾರೆ. ಸಕ್ಕರೆ ಫ್ಯಾಕ್ಟ್ರಿ ಮಾಡ್ಬೇಕಾದ್ರೆ ಎಷ್ಟು 100-200 ಕೋಟಿ ಇದೆ. ಅವಾಗೇನು 75 ಲಕ್ಷಕ್ಕೆ ಆತ್ಲ ಹೀರ. ನಂತರ 17 ವರ್ಷದಿಂದ ನಂತರ ಒಂದು ಆತ್ಲ 1 ಕೋಟಿ, 2 ಕೋಟಿ, 3 ಕೋಟಿ, 10 ಕೋಟಿ ಹಿಂಗೆ ಹಾಕೋತ ಬಂತಲ್ಲ. ಈಗ 29 ಇದಾವ. ಅಲ್ಲಿ ಕೂಡ ಅವ್ರದನ್ನು ನೋಡ್ಕೋಬೇಕು. ಅವ್ರದೇ ಹೇಳಿದ ಶಿವಾನಂದ ಪಾಟೀಲ್, ನಿಮ್ಮನ್ನೂ ನೋಡ್ಕೋಬೇಕು, ಅವ್ರನ್ನೂ ನೋಡ್ಕೋಬೇಕು. ಸರ್ಕಾರದ ಏನೈತಿ, ಕೇವಲ ನಾವು ದೇಖರೇಖೆ ಮಾಡೋರಪ್ಪ. ಸರ್ಕಾರಕ್ಕೆ ನಾವೇನು ಸಲಹೆ ಕೊಡ್ತೇವೆ ಅಂತಂದರೆ, ಈಗ ಕಬ್ಬು ನುಡ್ಸೋಕ್ಕಿಂತ ಮೊದಲು ಈ ಕಬ್ಬು ಚಾಲು ಆಗ್ತೈತಿ. ನೀವು ತೂಕದ ಯಂತ್ರಗಳನ್ನು, ಡಿಜಿಟಲ್ ತೂಕದ ಯಂತ್ರ ಯಾಕೆ ಒಮ್ಮೆಗೆ ಹೋಲ್ಸೇಲ್ ಖರೀದಿ ಮಾಡಿ ಕೊಡಬಾರ್ದು ರೈತರಿಗೆ? ಅಂದ್ರೆ ರೈತರ ಕಾರ್ಖಾನೆಗೆ ಮುಂದನ ಅಲ್ಲಿ ತೂಕ ಮಾಡೇನೆ ಒಳಗೆ ಹೋಗ್ಬೇಕಾರೆ, ಹೊರಗೆ ಗೇಟ್ ಹೊರಗೆ ಮಾಡಕ್ಕೆ ಸಾಧ್ಯ ಐತ್ರಿ. ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ. ಕೇವಲ 14 ಕುಂಚೆ 17 ಕುಂಚೆ ಅಂತ ಮುಖ್ಯಮಂತ್ರಿ ಹೇಳಿದರು. ಈ 27 ಇಲ್ಲಿ ಇದಾವಲ್ಲ, 27 ಕೂಡ್ಸರಲ್ಲ. ಮಹಾರಾಷ್ಟ್ರದಲ್ಲೆಲ್ಲ ಡಿಜಿಟಲನ್ನು ಕುಡಿಸಿದ್ದಾರೆ. ಎಲ್ಲಿ ಸಂಶಯ ಬರ್ತೈತೆ ಅಲ್ಲಿ ಬೋರ್ಡ್ ಹಾಕಿದಾರ ಅವರು. ಯಾರೋ ತೂಕದಲ್ಲಿ ಮೋಸ ಹಾಕೊಂಡ್ರೆ 1,00,000 ರೂಪಾಯಿನ ನಾವು ಬಹುಮಾನವಾಗಿ ಕೊಡ್ತೇವೆ ಅಂತೇಳಿ ಆ ರೀತಿ ನಡ್ಕೊಂಡಾರ. ಅಲ್ಲಿ ರೈತರು ಜಾಗೃತಿ ಇದ್ದಾರೆ. ನಮ್ಮ ರೈತರು ಜಾಗೃತಿ ಇದ್ದಾರೆ, ಅಷ್ಟು ಜಾಗೃತಿ ಇಲ್ಲ. ಮಹಾರಾಷ್ಟ್ರದ ಪ್ರಕಾರ ದೇಶದಲ್ಲಿ ಉತ್ತರ ಪ್ರದೇಶ ನಂಬರ್ 1 ಐತೆ ಸಕ್ಕರೆ ಬೆಳೆಯಲ್ಲಿ. 2ನೇದು ಮಹಾರಾಷ್ಟ್ರ ಇದೆ, 3ನೇದು ನಮ್ಮದಿದೆ, 4ನೇದು ಬಾಗಲಕೋಟೆ ಇದೆ. ಉಳಿದೆಲ್ಲ ಅದಾವ. ಒಟ್ಟು ನಮ್ಮ ರಾಜ್ಯದ ಅಷ್ಟೇ ಮಾತಾಡೋಣ. 81 ಸಕ್ಕರೆ ಕಾರ್ಖಾನೆ. ಇನ್ನು ಜಗದೀಶ್ ಶೆಟ್ಟರ್ ಅವರು ಎಲ್ಲಿ ನಾಪತ್ತೆ ಆದ್ರೆ ಅವರು ಸಂಸದರಲ್ಲ, ಅವ್ರು ಬಿಟ್ಟು ಬಿಡಿದಾರಲ್ಲ. ಅವ್ರು ಹಿಡ್ದ ಮೋದಿಯವ್ರ ಕಡೆ ಮಾತಾಡ್ಸ್ಬೇಕಾಗಿತ್ತು, ನಿರಾಣಿ ಬರ್ಬೇಕಾಗಿತ್ತು. ಯಾಕಂದ್ರೆ ನಿರಾಣಿ ಅವ್ರಿಗೆ ಎಲ್ಲ ಅನುಭವ ಐತೆ. ಅವ್ರು ಮನವಿ ಕೊಟ್ಟಿದ್ದಾರೆ. ಅವರು ಸರ್ ಹಿಂಗೆ ಸರ್ FIR ಬಗ್ಗೆ ನಮಗೆ ತೊಂದರೆ ಇದೆ, ಭಾಳ ತೊಂದರೆ ಮಾಡತ್ತೆ ಮನವಿ. ಅಮಿತ್ ಶಾ ಮನವಿ ಕೊಟ್ಟಿದ್ದಾರೆ. ಮೋದಿಯವರಿಗೆ ಅಲ್ಲಿ ಟೈಮ್ ಐತಿ. ಅವರು ಉದ್ಯೋಗಪತಿಗಳ ಕೈಗಡೆಯಲ್ಲಿ ಕೈಗೊಂಬೆ ಆಗಿದ್ದಾರೆ. ಮೋದಿಯವ್ರ ಕಡೆನೇ ಐತಿ. ಮೋದಿ 11 ವರ್ಷದಿಂದ ಏನು ಮಾಡ್ತಾರೆ ಎಲ್ಲರಿಗೂ ಗೊತ್ತಿತ್ತಲ್ಲ. ಬೆಲೆ ಏರಿಕೆ ಹೆಚ್ಚಾಕೋತ ಹೋತು, ಬಂಗಾರ ರೇಟ್ ಹೆಚ್ಚಾಕೋತ ಹೋತು. ಇಲೆಕ್ಷನ್ಗಿಂತ ಮೊದಲು 15 ಲಕ್ಷ ಹಾಕ್ತಾ ಅಂದರು. ಎಲ್ಲಿ 15 ಸಿಕ್ತಾ? ಇಲ್ಲ. ಬರೇ ಉದ್ಯೋಗಪತಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಜನ ಮಾತಾಡೋದು ನಾವು ಹೇಳ್ತೇವೆ, ಅವ್ರು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ. ಆದರೆ ಕೇಂದ್ರ ಏನು BJP MP ನೀವು ಹೋಗಿ ಅಲ್ಲಿ ಎಲ್ಲ ಬಂದು ಮುಖ್ಯಮಂತ್ರಿಗಳು ಕೇಳಿದಾರೆ, ಏನು ನಮ್ಗೆ ಸ್ವಲ್ಪ ತುರ್ತು ಅವಕಾಶ ಮಾಡಿಕೊಡಿ ಮುಖ್ಯಮಂತ್ರಿ, ಯಾರು ಪ್ರಧಾನಮಂತ್ರಿ. ಅವ್ರಿಗೂ ಟೈಮ್ ಭಾಳ ಲಿಮಿಟ್ ಇರ್ತೈತೆ. ಅವ್ರು 10 ನಿಮಿಷ 3 ನಿಮಿಷ ಮುಗೀತು. 18 ತಾಸು ನರೇಂದ್ರ ಮೋದಿ ಕೆಲಸ ಮಾಡತ್ತಾರೆ, ಒಳ್ಳೆ ಕೆಲಸ ಮಾಡತ್ತಾರೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ನೋಡ್ಬೇಕಲ್ಲ, ಕಬ್ಬು ಬೆಳೆಗಾರ ನೋಡ್ಬೇಕಲ್ಲ. ಸಕ್ಕರೆನ ಅಗತ್ಯ ವಸ್ತುಗಳ ಬಿಟ್ಟು ಹೊರಗೆ ಇಡಂತ ಆಗೋದಿಲ್ಲ. ಈ 81 ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಅಂದ್ರೆ ಕರ್ನಾಟಕ ಇಡೀ ದೇಶದಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಒಂದೇ ರೇಟ್ ಹೇಳಕ್ಕೆ ಬರಂಗಿಲ್ಲ. ಯಾಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ. ಆದರೆ ಕಟಾವು ಏನೈತಿ ನರೇಗಾದಾಗ ಇಟ್ಟರೆ ಸ್ವಲ್ಪ ಉಳಿತೈತೆ. ಅದು ಸಾಗಾಣಿಕೆ ವೆಚ್ಚ ಫ್ಯಾಕ್ಟ್ರಿ ಮೇಲೆ ಹಾಕ್ರಿ. ಸರ್ಕಾರ ನಿಮ್ಮ ಜವಾಬ್ದಾರಿ ತಗೋರಿ, ಸರ್ಕಾರ ನಮ್ಮ ಅಂತೇಳಿ. ಯಾಕಂದ್ರೆ ಸಹಾಯಧನ ಸಿಗ್ತೈತಲ್ಲ, 25,000 ಕೋಟಿ ಬಂದಿದೆ, ಅದು ಹೇಳಲಿಲ್ಲ. ಮುಖ್ಯಮಂತ್ರಿಗಳು ಬಂದಿದೆ, ಸರ್ಕಾರ ಟ್ಯಾಕ್ಸ್ ಹೋಗ್ತಿದೆ. ಅದಕ್ಕೆ ದಯಮಾಡಿ ಎಲ್ಲರೂ ಕೊಡ್ಕೊಂಡು ಬಗೆಹರಿಸ್ತಾರೆ, ಏನು ಕಾಳಜಿ ಮಾಡುವಂಥ ಅಗತ್ಯ. ಇನ್ನು ಶಿವಾನಂದ ಪಾಟೀಲ್ ಅವ್ರೇನ ಕ್ಷಮಾಪಣೆ ಕೇಳಿದ್ರು. ಇಷ್ಟು ದಿವಸ ನಾವು ನಿಮಗೆ ಕೂಡಿಸಬಾರ್ದಾಗಿತ್ತು, ಆದರೆ ಏನು ಮಾಡೋದು, ಸರ್ಕಾರದಲ್ಲಿ ಸ್ವಲ್ಪ ನಮ್ಮನ್ನು ನಮ್ಮ ಸಚಿವರು ಶಾಸಕರನ್ನು ಮಾತಾಡಬೇಕು. ಏನು DC ಅವ್ರು ಬಂದಿದ್ರಲ್ಲ 3,200 ಒಪ್ಪಲಿಲ್ಲ. ಅದನ್ನು ಸತೀಶ್ ಜಾರಕಿಹೊಳಿ ಕಳಿಸಿದ್ರು, ಸರ್ಕಾರ ವತಿಯಿಂದ ಕಳಿಸಿದ್ರು ಅವರು.
ನೀವು ಹೋಗಿ ನೋಡ್ಕೊಂಬರ್ರಿ ಅಂತೇಳಿ. ಅದಕ್ಕೆ ಒಪ್ಪಲಿಲ್ಲ, ಬರೋದಿದೆ ಒಪ್ಪಲಿಲ್ಲ. ಅದು ಸತೀಶ್ ಜಾರಕಿಹೊಳಿ ಕಳಿಸಿದ್ರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಕಳಿಸಿಲ್ಲ. ಅದು ತಪ್ಪವರು. ಅವರು ಬಂದು ಮಾತಾಡ್ಬೇಕಾಯ್ತು. ನಾ ರೈತ ಮಹಿಳೆ ಅಂತ ಭಾಷಣ ಮಾಡ್ತಾರೆ ಅಲ್ಲಿ ಇದರಲ್ಲಿ ಎಮ್ ಕೆ ಒಬ್ಬಳಿ ಸೆಕ್ರೆಟರಿಯಲ್ಲಿ. ಇದನ್ನು ಮರಳಿ ಗತವೈಭವವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಪ್ರಕಾರ ನಡ್ಕೋತಾರೆ, ಅದು ಪ್ರಶ್ನೆ ಅಲ್ಲ. ಅದು ಇಲ್ಲಿ ರೈತರು ಮಾಡಿ ಎಚ್ಚೆತ್ಕೊಂಡು ಮಾತಾಡಬೇಕು. ಇನ್ನು ಮುಂದೆ ಒಂದೇ ದಿವಸತೆ ಏನು ಅನಾಹುತ ಆಗಬಾರ್ದು. ಮತ್ತು 2 ಜನ ಏನು ವಿಷಯ ತಗೊಂಡ್ರು ಅದು ತಪ್ಪದು. ಅರೆಬೆತ್ತಲೆ ಅದು ಇದು ಬೇಡ ಬೇಡ. ಸರ್ಕಾರದ ಅರೆಬೆತ್ತಲೆ ಸೇವೆ ಮಾಡತ್ತೆ ಅಂದಿಲ್ಲ ಅವರು. ಯಾಕಂದ್ರೆ ಅಲ್ಲಿ ಪಂಜಾಬ್ ಮತ್ತು ಹರಿಯಾಣದವರು ಎಷ್ಟು ವರ್ಷ, 1 ವರ್ಷ 14 ದಿವಸ ಏನೋ ಸತ್ಯಾಗ್ರಹ ಮಾಡಿದರು. ನೀವು 8 ದಿವಸಕ್ಕೆ ನೀವು ಇದನ್ನ ಮಾಡತ್ತಿರಲ್ಲ, ದಂಗೆ ಮಾಡತ್ತೀರ ಅಂತ ಶಿವಾನಂದ ಪಾಟೀಲ್ ಹೇಳಿದ್ರಲ್ಲ. ಅಲ್ಲಿ ಎಷ್ಟು ಸಹನೆ ಇರ್ತೈತೆ ನೋಡ್ರು. ಅದಕ್ಕೆ ಮತ್ತೆ ಕೃಷಿ ಕಾಯ್ದೆಗಳನ್ನು ಹಿಂದಕ್ಕೆ ತೆಗೆದುಕೊಂಡ್ರಲ್ಲ. ಅಲ್ಲಿ ಎಷ್ಟು ಲಾಸ, ಅದು ಇದು ಎಷ್ಟು ಜನ ಸತ್ರು, ಏನು ತೋ ನರೇಂದ್ರ ಮೋದಿ ಅವರಲ್ಲಿ ಫೇಲ್ ಆಗಿದ್ರು. ಮತ್ತು 3 ಸಲ ಆಚೆ ಬರಬಾರ್ದಾಗಿತ್ತು. ಖದ್ರೆ ಇಲ್ಲಿ ಇಟ್ಲ ಬರೀ ಹರಿಯಾಣ ಪಂಜಾಬ್ ಅಷ್ಟೇ ಇಲ್ಲ, ಇಡೀ ದೇಶ ತುಂಬ ಐತೆ. ಅದಕ್ಕೆ ಕರ್ನಾಟಕ ಇಫೆಕ್ಟ್ ಬಿತ್ತದ BJP. ಯಾಕಂದ್ರೆ ರೈತರೆಲ್ಲ ಓಟ್ ಹಾಕ್ಲಿಲ್ಲ, ಈ ಕಡೆ ಬಂದುಬಿಟ್ರು ಕಾಂಗ್ರೆಸ್ಸಿಗೆ. 36 ಸೀಟ್ ತಂದರು. ಅದಕ್ಕೆ ಮುಖ್ಯಮಂತ್ರಿಗಳು ಸಹಿತ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಏನಿದೆ, ನಾನು PM ಜೊತೆ ಮಾತಾಡ್ತೇನೆ, ನನಗೆ ಅವಕಾಶ ಕೊಡ ಅಂತ ಅವ್ರು ಕೇಳಿದ್ದಾರೆ. ಶಿವಾನಂದ ಪಾಟೀಲ್ 2 ದಿವಸ ಕೊಡ ಅಂದಾರೆ. ಅವಾಗ ಜನ ಹುಯಿ ಅಂತದ್ದು. ಹುಯಿ ಅನ್ನೋದು ಬೇಡ. 2 ದಿವಸ ಯಾಕೆ ಕೇಳಿದಾರೆ ಅಂದರೆ, ಇವತ್ತು 12ರಿಂದ 1 ಗಂಟೆ ತನಕ ಮಾಲೀಕರು ಮೀಟಿಂಗ್ ಕರಿಬೇಕು. 81 ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಬರ್ತಾರೆ. ಅಲ್ಲಿ ಮಾಲೀಕರು ಬರಲೇ ಅಟ್ಲೀಸ್ಟ್ MDಗಳು ಬರ್ತಾರೆ. ನಂತರ ಅದಾದ ನಂತರ ರೈತರದು ಆಯ್ತು ಹೊಂದಾಣಿಕೆ ಮಾಡ್ಕೊಂಡೆ ಈ ರೈತರು ಒಪ್ತಾರೆ. 3,400 ಒಪ್ತಾರೆ. ಅದು ಶಿವಾನಂದ ಪಾಟೀಲ್ ಅವರು ಬರೋಕ್ಕಿಂತ ಮೊದಲೇ ಹೇಳಿದಾರೆ ಮುಖ್ಯಮಂತ್ರಿ ಅವ್ರಿಗೆ, ಸರ್ ಇಷ್ಟಾದ್ರೆ ಆಗ್ತೈತಿ, ನಾವು ಹೋಗ್ಲೇ ಬೇಡ ಅಂತ. ಇಲ್ಲೇನು ಹೇಳಿಲ್ಲ ಅವರು. ನೀವು ಕರೆಕ್ಟಾಗಿ ನಿಮಗೆ ಸಂತೋಷ ಪಡುವಂಥ ಒಂದು ಸುದ್ದಿ ತರ್ತೇನೆ ಅಂತ ಒಂದು ಮಾತು ಹೇಳಿ ಹೋಗಿದ್ದಾರೆ ಅವರು. ಕ್ಯಾಬಿನೆಟ್ ಬಿಟ್ಟು ಬಂದಿದ್ರು ಅವರು. ಅದಕ್ಕೆ ನಾವು ಕೂಡ ಅವ್ರಿಗೆ ಗೌರವ ಧನ್ಯವನ್ನು ಅರ್ಪಣೆ ಮಾಡ್ತೀವಿ. ಯಾಕಂದ್ರೆ ನಾವು ಸಹಿತ 2-3 ಸಲ ಹೇಳಿದ್ವು, ಶಿವಾನಂದ ಪಾಟೀಲ್ ಹೇಳಿದ್ರಿ ಸಕ್ಕರೆ ಸಚಿವರು ನೀವು ಅಟ್ಲೀಸ್ಟ್ ಶುಗರ್ ಏನು ಅಧಿಕಾರಿಗಳದ ಅವ್ರನ್ನ ಸಹಿತ ನೀವು ಅದನ್ನು ಅಭ್ಯಾಸ ಮಾಡಿ ಕೇಳಿಸ್ಕೊಳ್ಬೇಕಾಗಿತ್ತು, ಕೃಷಿ ತಜ್ಞರನ್ನು ವಿಚಾರ ಮಾಡಬೇಕಾಗಿತ್ತು. ಆದ್ರೆ ನೀವು ಜಾಣರಿದ್ದಾರೆ. ಯಾಕಂದ್ರೆ ಎಲ್ಲ ಅನುಭವ, ಸಾಕಷ್ಟು ಅನುಭವ ಇದೆ DCC ಬ್ಯಾಂಕ್ದು. ಮತ್ತು DCC ಬ್ಯಾಂಕ್ ಎಲ್ಲ ರೈತರ ಬಗ್ಗೆ ಎಷ್ಟು ಕಾಳಜಿನಿದೆ. ಎಷ್ಟು ಹೇಳಿದ್ರಲ್ಲ, 24 ಲಕ್ಷ ಜನರಿಗೆ ಶೂನ್ಯ ಬಡ್ಡಿದರಲ್ಲಿ ಸಾಲ ಕೊಡಿ ಅಂತ ಹೇಳಿದ್ರಲ್ಲ. ನಮ್ಮಲ್ಲಿ ಕೂಡ DCC ಬ್ಯಾಂಕ್ 4 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿದಲ್ಲಿ ಸಾಲ ಕೊಡಿದ್ದಾರೆ. ಇನ್ನು ಮುಂದೆ ಸಾಲ ಕೊಡ್ತಾರೋ ಗೊತ್ತಿಲ್ಲ. ಯಾಕಂದರೆ DCC ಬ್ಯಾಂಕ್ ಜಾರಕಿಹೊಳಿ ಸೋದರ ಕೈಯಲ್ಲಿ ಸಿಕ್ತಲ್ಲ. ಅವರು 4 ಫ್ಯಾಕ್ಟ್ರಿ 20 ಕೋಟಿ ತಗೊಂಡ್ರೆ 80 ಕೋಟಿ ಹೋಯ್ತು. ಅದನ್ನು ನೋಡಿ ಮತ್ತೆ ಜನರ ಹೆಚ್ಚು ಹೇಳಿ ಬಿಡ್ತಾರೆ, ನಮಗೊಂದು 50 ಕೋಟಿ ಕೊಡ್ರಿ ಅಂತಾರೆ. MK ಬೆಳೆದು ತನ್ನ ಧಾರವಾಡಕ್ಕೊಂದು ನಡೆದಿದೆ, ಅಲ್ಲೊಂದು 5 ಕೋಟಿ ಕೊಡೋದು, ಅವರು 100 ಕೋಟಿ ರೈತರು. ಮತ್ತು ಈಗಾಗಲೇ ಲಕ್ಷ್ಮಣ ಸೋದಿ ಹೇಳಿದಲ್ಲ, 790 ಕೋಟಿ ಏನೋ ವಿಡ್ರಾಲ್ ಮಾಡ್ಕೊಡ ಅಂತ, ಡೆಪಾಸಿಟ್ ವಿಡ್ರಾಲ್ ಮಾಡ್ಕೊಡ ಅಂತ ಅಂಜಿದಾರ ಅವರು. ವಿಡ್ರಾಲ್ ಏನು ಮಾಡ್ಕೋಕೆ ಹೋಗ್ಬೇಡ್ರೆ, ಹಂಗೇನು ಆಗಂಗಿಲ್ಲ. ಯಾಕಂದ್ರೆ ಬಾಲಚಂದ್ರ ಜಾರಕಿಹೊಳಿ ಹೇಳಿದಾರೆ, ನಾವೇನು ದುಡ್ಡು ತೊಗೊಂಗಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಅವ್ರದ್ದು ಏನು 1 ಟೈಮ್ ಸೆಟ್ಲ್ಮೆಂಟ್ ಇದ್ದಿಲ್ಲ 33 ಕೋಟಿ, ಅದನ್ನು ನಾ ತುಂಬ್ತೇನೆ, 1 ಟೈಮ್ದಾಗ ತುಂಬಿ ನಾನು ಕ್ಲೀನ್ ಆಗ್ತೇನೆ. ನೀನೇ ಹೇಳಿದಾರೆ ಬಾಲಚಂದ್ರ ಜಾರಕಿಹೊಳಿ. ನಾನು ರೈತ ವಿರೋಧಿ ಅಲ್ಲ, ರೈತರ ಪರವಾಗಿನೇ ಇದ್ದೇನೆ. ಆದರೆ ಕೆಲವೊಂದು ಅಡಚಣೆಗಳು ಇರ್ತಾವಲ್ಲ, ಪ್ರತಿಯೊಬ್ಬರಿಗೆ ಒಂದೊಂದು ಅಡಚಣೆ ಇರ್ತವೆ. ನೀವೆಲ್ಲರೂ ಬಂದು ಅಲ್ಲಿ ಭಾಷಣ ಮಾಡಿ ಗೊರ್ಲಾಪುರಕ್ಕೆ ಭಾಷಣ ಮಾಡತ್ತಂದ್ರೆ ಹೆಂಗೈತಿ? ನಾನು ಹೋಗಿಲ್ಲ ಗೊರ್ಲಾಪುರಕ್ಕೆ, ಬರ್ರಿ ಅಂತ ನಾನು ಹೋಗಿಲ್ಲ. ಯಾಕಂದರೆ ಹೇಳುವಂಥ ಇದೇ ವಿಷಯನ ನಾನು ಅಲ್ಲಿ ಗೊರ್ಲಾಪುರದಾಗ ಅದನ್ನೇ ಹೇಳುತ್ತೇನೆ, ಮತ್ತೇನು ಹೇಳಬೇಕಾಗುತ್ತೆ? ಏನು ಹೇಳಿಕ್ಕಾಗೋದಿಲ್ಲ. ಶಿವಬಸು ಶಂಕರ್ನವ್ರ ಧನ್ಯವಾದಗಳು, ವಾಳಲಕ್ಷ್ಮಣ್ ಧನ್ಯವಾದಗಳು, ಸಂತಬೈ ಧನ್ಯವಾದಗಳು. ಅಂದರೆ ಈಗ ಒಟ್ಟಾರೆ ನಾಳೆ ಮುಗಿತೈತೆ ಅದು ಹೋರಾಟ. ಇವತ್ತು ರಾತ್ರಿ ಅನೌನ್ಸ್ ಮಾಡ್ರೆ ನಾಳೆ ಮುಗಿತೈತೆ, ಅಥವಾ 2 ದಿವಸ ಟೈಮ್ ಕೇಳಿದಾರೆ ಅವರು. ಭಾಳ ಮಾಡಿ ನಾಳೆ ಬೆಳಿಗ್ಗೆ ಮುಗಿಬೋದು ಅಂತ ಅನಿಸ್ತೈತೆ ಅದು. ಅದನ್ನು ಎಲ್ಲರೂ ಕೂಡಿ ಸಂಭ್ರಮ ಮಾಡಿನ ಅಲ್ಲಿ ಮುಗಿಸ್ತಾರೆ. ಎಲ್ಲರೂ ಬರ್ತಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾರೆ, ಸತೀಶ್ ಜಾರಕಿಹೊಳಿ ಬರ್ತಾರೆ, ಎಲ್ಲರೂ ಬರ್ತಾರೆ. ಅಲ್ಲೇನು ಹಾರ ಮತ್ತು ಶಾಲೆ ಹಾಕಂಗಿಲ್ಲ ಅಂದೇಳಿ ಹಾಕಕ್ಕೆ ಹೋಗ್ಬೇಡ್ರಿ. ಅಲ್ಲೇನು ಸಿಹಿ ಸುದ್ದಿ ತಂದಿರ್ತಾರೆ, ಅಲ್ಲೆಲ್ಲ ಅಂದು ಕ್ಲಿಯರ್ ಮಾಡ್ಬೇಕಂದ್ರೆ ವಾಹನ ಭಾಳ ತೊಂದರೆ ಐತೆ. ಮತ್ತು 2 ಕೋಟಿ ಮೊನ್ನೆನ ಲಾಸ್ ಆಗಿತ್ತು. ಅದಕ್ಕೆ KSRTCಗೆ ಸಾರ್ವಜನಿಕರಿಗೆ ಎಷ್ಟೊಂದು ತೊಂದರೆ ಇದೆ, ಎಷ್ಟು ತಿರ್ಸಿ ಬರಬೇಕು. ಇರಲಿ, ರೈತ ಹೋರಾಟಕ್ಕೆ ಜಯ ಆಗಲಿ. ಮತ್ತು HD ಕುಮಾರಸ್ವಾಮಿ ಮರ್ಯಾಕೆ ಹೋಗ್ಬೇಡ. ಯಾಕಂದ್ರೆ 2 ಸಲ ಈಗ 25,000 ಕೋಟಿ ಸಾಲ ಮನ್ನಾ ಮಾಡಿದರು, ನಂತರ 25,000 ಕೋಟಿ ಸಹಾಯಧನ ಮಾಡಿದರು. ಮುಖ್ಯಮಂತ್ರಿಗೆ ಬೆನ್ನ ಹತ್ತಿರ ಇದನ್ನು ಸಿದ್ದರಾಮಯ್ಯ ಬೆನ್ನ ಹತ್ತಿರಿ. ಅವರು ಕುಮಾರಸ್ವಾಮಿ ಅವ್ರು ಮಾಡಿದಾರೆ, ನೀವು ಯಾಕೆ ಮಾಡತ್ತಿಲ್ಲ? ಬೆನ್ನ ಹತ್ತಲ್ಲ ಸಿದ್ದರಾಮಯ್ಯ ಅವರಿಗೆ. ಸಾಲ ಮನ್ನಾಗ ಬೆನ್ನ ಹತ್ಬೇಕೀಗ, ಇಲ್ಲಾಂದ್ರೆ ಅಧಿವೇಶನ ನಡೆಗೊಡಂಗಿಲ್ಲ ಅಂತ ಹೇಳ್ಬೇಕು. ಡಿಸೆಂಬರ್ 8ಕ್ಕೆ ಏನು ಅಧಿವೇಶನ ಇದೆ, ನಡೆಗೊಡಂಗಿಲ್ಲ. ಅವ್ರು ಮಾಡಿದಾರೆ, ನೀವು ಯಾಕೆ ಮಾಡೋಕ್ಕಾಗಿಲ್ಲ? ಅವರು ಸಾಲ ಮನ್ನಾ ಮಾಡಿದ್ರೆ ಮತ್ತು ಸಹಾಯಧನ ನೀಡಿದ್ರೆ ನೀವು ಯಾಕೆ ಮಾಡಕ್ಕೆ ಬರೋಂಗಿಲ್ಲ? ನಾವು ಕೊಡತ್ತೀವಲ್ಲ ಟ್ಯಾಕ್ಸ,
ಕಬ್ಬಿನಿಂದ ಈ ಉತ್ತರ ಉಪ್ಪು ಉತ್ಪನ್ನಗಳಿಂದ ಬರತ್ತಾವಲ್ಲ, ಸರಾಯಿ ಬಾಟಲ್ ಬರತ್ತೈತಿ, ಅಲ್ಲಿ ಟ್ಯಾಕ್ಸ್ ಹೊಂಟೈತೆ. ಅದು 55,000 ಕೋಟಿ, 57,000 ಕೋಟಿ ಒಬ್ಬರು ಅಂದರು. ಬಿಹಾರ ರಾಘವೇಂದ್ರ ಅಂತ 27,000 ಕೋಟಿ ಬರತ್ತೈತಿ ಸರ್ಕಾರಕ್ಕೆ ಟ್ಯಾಕ್ಸ್ ಅಂದ್ರೆ. ಯಾವ್ದು ಖರೆ ಯಾವ ಸುಳ್ಳು ಗೊತ್ತಿಲ್ಲ, ಅದು ಒಟ್ಟು ಟ್ಯಾಕ್ಸ್ ಬರತ್ತೈತಲ್ಲ. ಅದನ್ನ ಸಹಾಯಧನ ಕೊಡ್ರಿ, ನಾವು ಅದನ್ನ ಕೇಳ್ತೇವಲ್ಲ, ಸಹಾಯಧನ ಕೊಡ್ರಿ ಅಂತ. ಕಬ್ಬಿನಿಂದ ಎಷ್ಟೆಷ್ಟು ಜನರ ಲಾಭ ಇದೆ. ಕಟಾವ್ದವರು ಸಂಸಾರ ನಡೀತು, ಫ್ಯಾಕ್ಟ್ರಿದವ್ರು ಉದ್ಧಾರ ಆದರು, ಸರ್ಕಾರಕ್ಕೆ ಹೆಸರು ಬಂತು, ಎಲ್ಲರಿಗೂ ಸಕ್ಕರೆ ಸಿಕ್ತು, ಗೊಬ್ಬರ ಮಾರಾಟ ಮಾಡಿದ್ರು. ಎಷ್ಟೆಷ್ಟು ನಂತರ ಬೆಲ್ಲ ಮಾರಿದ್ರು, ಗಾಣ ತೆಗಿದ್ರು. ಒಬ್ಬ ರೈತಿಂದ 8 ಮಂದಿ ಹೊಟ್ಟಿಗೆ ಅನ್ನ ಹಾಕ್ಯಾರ ನೀವು. ಹೇಳಕ್ಕೆ ಹೋದ್ರೆ ಹಿಸೇಬನೇ ಇಲ್ಲ. ಮತ್ತು ನೀವು ರೈತರಿಗೆ ಒಂದು ಬೆಂಬಲ ಬೆಲೆ ಇದನ್ನ ಕೊಡ್ರಿ ಅಂತಂದ್ರೆ 3,500 ಕೊಡಂದ್ರೆ ಹಿಂದೆ ಮುಂದೆ ನೋಡತ್ತೀರಿ. ನಮ್ದು ಏನೈತಿ ಲಾಸ್ಟಕ್ಕೆ 3,500 ಕೊಡಂತಾರೆ ಐತಿ. ಅದ್ರ ಫೈನಲ್ ಆಗೋದು ಮಾತ್ರ 3,400. ಹೆಚ್ಚಿಗೆ ಮಾತಾಡೋಬೇಡ, ಯಾಕಂದ್ರೆ ಎಲ್ಲ ಮಾತಾಡೋದು ನಿನ್ನೆ 5-6 ವಿಡಿಯೋಗಳು ಮಾಡಿದೆ ರೈತರ ಪರವಾಗಿ. ಒಟ್ಟು 35-40 ವಿಡಿಯೋಗಳು ರೈತರ ಪರವಾಗಿಲ್ಲ. ನಾನು ರೈತರ ಮಗ, ನಮ್ಮದು 2 ಎಕರೆ ಹೊಲ ಏನೇ ಐತೆ, ಈಗ 4 ಎಕರೆ ಆಗಿದೆ ಕಬ್ಬದ. ನಾನು ಮಾರ್ಕೊಂಡು ಬಂದೇನೆ ಬೆಳವಾದಾಗ. ನಾನು ಏನು ಉಳಿಸಿಲ್ಲ, ಅಲ್ಲಿ ಏನು ಉಳಿಸಿಲ್ಲ. 17 ಗುಂಟ ಒಂದು 16 ಗುಂಟ ಮಂದಿತ್ತ. ನೀವೇ ತಗೋರಪ್ಪ ಕೊಟ್ಟು, ಅವ್ರು ಏನು ಮುಟ್ಟಿಗೆ ಮಾಡಿ ರೊಕ್ಕ ಕೊಟ್ರಲ್ಲ, ಮುಟ್ಟಿಗೆ ಮಾಡಿ ತೊಗೊಂಡು ಕೂದ್ದೆ ಅಷ್ಟೇ, ಬಾಕಿ ಏನಿಲ್ಲ. ಒಳ್ಳೆಯದು. ರೈತರಿಗೆ ಜಯವಾಗಲಿ. ಜೈ ಜವಾನ್ ಜೈ ಕಿಸಾನ್. ಈ ಒಂದು ವಿಷಯವನ್ನು ಹೇಳಬೇಕಾಗಿತ್ತು, ಹೇಳಿದ್ದೇನೆ. ಮತ್ತು ಸದಾಮ್ ಭವನಿ ಯೂಟ್ಯೂಬ್ ಚಾನಲ್ ಐತಿ, ಅದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದು ಈಗ ಹೇಳತ್ತೇವೆ. ಯಾಕಂದ್ರೆ ಅಟ್ಲೀಸ್ಟ್ ಒಂದು $100 ಆಗ್ಬೇಕು. ಅಟ್ಲೀಸ್ಟ್ ನಮಗೆ 8,700 ರೂಪಾಯಿ ಪ್ರತಿ ತಿಂಗಳು ಬಂದರೆ ಭಿಕ್ಷೆ ಬಿಡೋ ತಪ್ತೈತೆ. ಮತ್ತು ಇಲ್ಲಿ ವೈಫೈ ಕೊಟ್ಟಿದ್ದಾರೆ, ಒಬ್ಬರು 2,500 ಕೊಟ್ಟು ಒಂದು ವೈಫೈ ಕೊಡ್ಸ್ಯಾರ. ಇಲ್ಲ ನಮಗೆ ಇಷ್ಟು ಮಾತಾಡೋಕೆ ಬರ್ಲಾಗ್ತದೆ. ಎಲ್ಲ ಬಲ್ಲವನಿಗೆ ಕಡ್ಲಿದ್ದವಾಗ ಹಲ್ಲಿಲ್ಲ ಅಂತ, ಹಲ್ಲಿದ್ದವ ಕಡ್ಲಿಲ್ಲ ಅಂತ. ಹಂಗಾಗಿತ್ತು ನಮ್ಮ ಪರಿಸ್ಥಿತಿ. ಯಾರು ಸೌಂದರ್ಯ ಅದಾರ, ಅಕ್ಕಿ ಕೆಳಗೆ ಮುಳ್ಳದಾವ, ಮುಳ್ಳಿದ್ದಲ್ಲಿ ಸೌಂದರ್ಯ ಇಲ್ಲ. ಇಂಥವು ಇದಾವಲ್ಲ ಸಕ್ಕಟ್ಟು ಉದಾಹರಣೆ. ಹಂಗೆ ಇರಲಿ. ಸರ್ಕಾರ ಕುನ್ಯಾಕ್ ಮುರ್ಲಗನ ನೆಲ ಡೊಂಕ ಅನ್ಬೇಡ್ರಿ. ನಂತರ ಹುಚ್ಚಂತ ಯಾರಿಗೂ ಅನ್ನಕ್ಕೆ ಹೋಗ್ಬೇಡ್ರಿ. ಕೆಟ್ಟ ಶಬ್ದಗಳನ್ನು ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನು 2 ದಿವಸದಿಂದ ಭಾಳ ಇಷ್ಟು ದಿವಸ ಎಲ್ಲ ಸಾರ್ವಜನಿಕರ ಸಂಘ ಸಂಸ್ಥೆಗಳ ವಿಶ್ವಾಸ ಗಳಿಸಿರಿ. ರೈತ ಬೆನ್ನಲ್ಲವ ಅಂತಂದ್ರೆ ರೈತನಿಗೆ ಯಾರೋ ರಸ್ತೆ ಮೇಲೆ ಕೂತಿದಾರ, ಅವರಿಗೆ ಶಾಪ ಹಾಕಿರಿ. ಆಯ್ತು, ಎಲ್ಲ ಆಯ್ತು. ಇನ್ನು ಮುಂದೆ ಶಾಪ ಹಾಕೋದು ಬಂದ್ ಮಾಡ್ರಿ. ಯಾಕಂದ್ರೆ ಶಿವಾನಂದ ಪಾಟೀಲ್ ಬಂದು ಹೋದ ನಂತರ ಏನಾಯ್ತು, ಅವ್ರು ಅಂದಿದ್ರು, ಅವರು DC ಆಫೀಸ್ ಕರೀರಿ ಅಥವಾ ಆ ಗುರ್ಲಾಪುರ ಕ್ರಾಸಿಗೆ ಕರೀರಿ, ನಾ ಬರ್ತೇನೆ. ಮತ್ತು ಸಿದ್ದರಾಮಯ್ಯ ಅವರು ಹೇಳಿ ಬಂದ್ರು, ಅವರು ಸರ್ ನಾ ಹೋಗಿ ಬರ್ತೇನೆ. ಯಾಕಂದ್ರೆ HK ಪಾಟೀಲ್ ಕಳಿಸಿದ್ರಲ್ಲ ಅವರು. ಅದಾಗಲಿಲ್ಲ. 3,200 ಅಂತ ಅಂದರು, ಅದಾಗಲಿಲ್ಲ. ಮತ್ತು DC ಅವ್ರು ಕಳಿಸಿದ್ರು, ಸತೀಶ್ ಜಾರಕಿಹೊಳಿ ಅವರು, ನೋಡ್ಕೊಂಬರ್ರಿ ಅಂತೇಳಿ. ಎಲ್ಲ ನಡೆದಿದೆ, ಪ್ರಕರಣ ನಡೆದಿದೆ. ಸರ್ಕಾರ ಪ್ರಶ್ನೆಯಲ್ಲಿ ರೈತರು ಒಂದೇ ಪಕ್ಷ, ರೈತ ಪಕ್ಷ ಅದು. ಅದಕ್ಕೆ ಇದೆಲ್ಲ ಏನಾಗೈತೆ ಎಲ್ಲ ಮರೆತು ಬಿಡ್ರಿ. ಮುಂದೆ ಸಕ್ಕರೆ ಫ್ಯಾಕ್ಟ್ರಿ ಮತ್ತು ಮಾಲೀಕರು ನೀವು ಎಲ್ಲ ಒಂದೇ, 2 ಪೈಸದ ಸೇಮ್ ಕಾಯಿನ್, ಒಂದೇ ನನ್ನದು 2 ಮುಖ. ಎಲ್ಲರಿಗೂ ಗೊತ್ತಿದೆ. ಅದು ದಯಮಾಡಿ ಶಾಂತಿ ರೀತಿಯಿಂದ ಹೋರಾಟ ಆಗಬೇಕು. ಹೋರಾಟ ಚಳವಳಿ ರೂಪ ಪಡೆದಿದೆ. ಚಳವಳಿ ಆಗಬೇಕು. ನರಗುಂದಕ್ಕೇನು ಒಂದು ಹೋರಾಟ ಇತ್ತು, ಅದು ಮತ್ತೆ ಮರು ಕಳಿಸಿದೆ. ರೈತರು ಅಟ್ಲೀಸ್ಟ್ ನಾವೇನು ಥ್ಯಾಂಕ್ಸ್ ಹೇಳ್ತೇವೆ, ಸರ್ಕಾರಕ್ಕೆ ವಿಳಂಬ ನೀತಿ ಮಾಡಿದ್ದ ರೈತನ ಜಾಗೃತಿ ಮಾಡಿದ್ರೆ ಸರ್ಕಾರದವ್ರು ಅಂತ ಹೇಳ್ತೇವೆ. ಮೊನ್ನೆ ಸಹ ಹ್ಞೂ ಅಂತ ಹೇಳಿದಾರೆ. 3,400 ಅಂತ ಮುಗಿದೋತ್ತು. ಚೆನ್ನಾಗಿ ಪೂಜಾರಿ ಜೈ ಕರ್ನಾಟಕ ಜೈ ಮಾತೆ ಅಂತಿದ್ರು, ಜೈ ಜವಾನ್ ಜೈ ಕಿಸಾನ್ ಅಂತಿದ್ರು, ಕರ್ನಾಟಕ ರೈತ ಸಂಘಕ್ಕೆ ಹೋರಾಟ ಅಂತ ಜಯವಾಗ್ಲಿ ಅಂತಿದ್ರು, ಮುಗಿದಿತ್ತು. ಅದರ ಏನು ಬಿಟ್ರಲ್ಲ. ನಿಮ್ಗೆಲ್ಲ ತಿಳಿಯಾಕೈತಿಲ್ಲ. ಇತ್ನಾಲ್ ತಿಳಿಯಾಕೈತಿ, ಕರ್ನಾಟಕ ತಿಳಿಯಾಕೈತಿ, ಮೇಲಾತ್ ಕುಸ್ತಿ ತಿಳಿಯಾಕೈತಿ, FRP ರೇಟ್ ತಿಳಿಯಾಕೈತಿ, ಕಟ್ಟಿಂಗ್ ಹೆಂಗೆ ಮಾಡ್ತಾರೆ ಕಟಾವ್ದವ್ರು ತಿಳಿಯಾಕೈತಿ, ವಾಹತುಕದ ತಿಳಿಯಾಕೈತಿ, ಅಲ್ಲೋಲೋ ಇಷ್ಟೆಲ್ಲ ಲಾಸ್ ಐತಿ ಅಂತ ತಿಳಿಯಾಕೈತಿ, ಎಲ್ಲ ತಿಳಿಯಾಕೈತಿಲ್ಲ. ಇನ್ನೇನ ಒಬ್ಬೊಬ್ರು 1 ವರ್ಷ 14 ತಿಂಗಳ ಕಬ್ಬಿದ, ಒಬ್ಬರ 13 ತಿಂಗಳದ, ಒಬ್ಬರು 14 ತಿಂಗಳದ ಅಂತ ಹೇಳಿದ್ರು ಶಿವಾನಂದ ಪಾಟೀಲ್ ಅವರು. ಹೌದು, ಅಲ್ಲಿ ಈ ಕಡೆ ಕಬ್ಬನ್ನು ಉಳಿಸ್ಬೇಕು, ಈ ಕಡೆ ಎಲ್ಲರೂ ಬದುಕಬೇಕು. ಮತ್ತು ಒಬ್ಬ ಸಕ್ಕರೆ ಕಾರ್ಖಾನೆಯಿಂದ ಅಲ್ಲಿ ಅಷ್ಟು ಜನ ಬದುಕ್ತಾರ. ಬರೀ ನಿಮ್ಮ ಕಬ್ಬಿನಿಂದ ಒಂದು ಕಬ್ಬಿನಿಂದ 1,000 ಜನ ಉಪಜೀವನ ಮಾಡತ್ತಾರ. ಆ 1,000 ಜನ ಎಲ್ಲ ನಿಮ್ಮ ಪರವಾಗಿನೇ ಇದಾರೆ, ಇಲ್ಲ ಅಂತಲ್ಲ. ಮಾಡಬೇಕು, ನಿಮಗೂ ಸಿಗ್ತೈತಿ, ಮಾಡಬೇಕಾಗ್ತಿ. ರೈತ ಕುಲ ಅಂದರೆ ಆ ದೇವರ ಕುಲ. ಅದು ನಿಮ್ಮ ಏನು ನೇಗಲಿದೆ ಅಲ್ಲೇ ರೈತ ಇರ್ತಾನ, ರೈತನ ಕೈಯಲ್ಲಿ ದೇವ್ರ ಇರ್ತಾನ. ದೇವ್ರು ಅಲ್ಲಿ ಹುಡ್ಕಾಡಕ್ಕೆ ಹೋಗ್ಬೇಡಿ. ನಿಮ್ಮ ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದರು. ನಿಮಗೆ ಜಯ ಸಿಗ್ತೈತೆ. ಇದ್ರಾಗ ಏನಿಲ್ಲ. ಇಂಥ ಹೋರಾಟವನ್ನು ಡಿಸೆಂಬರ್ 8ಕ್ಕೆ ಮತ್ತೊಂದು 2-3 ಪ್ಲ್ಯಾನಿಂಗ್ ಹಾಕತ್ತೀರಿ ನೀವು. ನಮ್ಗೆ ಗೊತ್ತಿತ್ತು, ಅದು ಪ್ಲ್ಯಾನಿಂಗ್ ಹಾಕತ್ತಾರೆ. ಯಾಕಂದ್ರೆ ಎಸ್ ಗೇಟ್ ಮತ್ತು ಫೀಲ್ಡ್ ಇದು ಕಬ್ಬು ಕಟಾವು ಚಾಲೋ ಆದ್ರೆ ನಿಮ್ಮದು ಎಲ್ಲ ರೇಟ್ ಚಾಲೋ ಅಂದರೆ ನೀವು FRP ರೇಟ್ ಒಳಗೆ ತೊಗೋಬೇಕು.
ಅಂದ್ರೆ ಏನು, FRP ನಾವು ಕೊಡ್ಬೇಕು, ಕಬ್ಬು ಕಟಾವು ಮಾಡ್ಕೊಂಡು ಹೋಗ್ಬೇಕು, ಸಾಗಾಣಿಕೆ ನೀವು ಮಾಡ್ಬೇಕು. ಅದು ವ್ಯವಸ್ಥೆ ನೀವು ನನಗೆ ಗೊತ್ತಿದೆ. ಚೇತನ್ನ ಹೊಸಕೋಟೆ ಅವರೇ ಧನ್ಯವಾದಗಳು. ಕಬ್ಬು ಬೆಳೆಗಾರರು ಕಳೆದ 8 ದಿನಗಳಿಂದ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿಗೆ ಆಗ್ರಹಿಸಿ ಅಹೋರಾತ್ರಿ 8 ದಿಂದ ಮೂಡಲಗಿ ತಾಲೂಕಿನ ಗುರ್ಲಾಪುರ ಊರಲ್ಲಿ ಹೋರಾಟ ಮಾಡ್ತಿದ್ದಾರೆ. ಸರ್ಕಾರ ಅನ್ನದಾತರ ಸಮಸ್ಯೆಗಳನ್ನು ಬಗೆಹರಿಸದೆ ಕಾಲಹರಣ ಮಾಡ್ತಾ ಇದೆ. ಕಾಲಹರಣ ಅಲ್ಲೆಲ್ಲ ಡಿಸ್ಕಷನ್ ಐತ್ಲ ಇತ್ತು. ಅವರು ಸತತವಾಗಿ ಪ್ರಯತ್ನ ಮಾಡತ್ತಾರೆ. ಡಿ ಸಿ ಅವ್ರನ್ನ ಬಿಟ್ಟರು, HK ಪಾಟೀಲ್ ಬಿಟ್ಟರು, ನೀನು ಶಿವಾನಂದ ಪಾಟೀಲ್ ಬಿಟ್ಟರು. ಕಾಲಹರಣ ಏನು ಮಾಡತ್ತಿಲ್ಲ. ಮುಖ್ಯಮಂತ್ರಿ ನೀನು ಪ್ರೆಸ್ ಮೀಟ್ ಮಾಡಿ ಎಲ್ಲ ಹೇಳಿದಾರಲ್ಲ, ಎಲ್ಲ ಹೇಳಿದ್ದಾರೆ. ಇನ್ನು ಇಲ್ಲಿ ಪ್ರಹ್ಲಾದ್ ಜೋಶಿ ತಪ್ಪಿಸ್ಕೊಂಡ್ರು. ಅವರು ಸಕ್ಕರೆ ಮಂತ್ರಿ ಅಲ್ಲ, ಯಾರಿಗೂ ಗೊತ್ತಿಲ್ಲ. ಕೇಂದ್ರ ಸಕ್ಕರೆ ಮಂತ್ರಿ ಯಾರ ರಾಜ್ಯದ ಸಕ್ಕರೆ ಮಂತ್ರಿ ಕೇಂದ್ರ ಪ್ರಹ್ಲಾದ್ ಜೋಶಿ, ಅವ್ರನ್ನ ಹಿಡಿಬೇಕಾಗಿತ್ತು. ಅವರು ಇನ್ನೊಂದು ಸ್ವಲ್ಪ ರಫ್ತಿಗೆ ಹೆಚ್ಚು ಹೇಳ್ಬೇಕು, ರಫ್ತಿಗೆ ಹೆಚ್ಚು ನೀವು ಕೊಡ್ಬೇಕಂತ. ಅನ್ನದಾತನ ಹೋರಾಟ ನಾಡಿನಾದ್ಯಂತ ಬೆಂಕಿ ಜ್ವಾಲೆಯಾಗಿ, ಹೌದು ಬೆಂಕಿ ಜ್ವಾಲೆ ಆಗೈತೆ. ಅದಕ್ಕೆ ಮತ್ತೆ ಸರ್ಕಾರ ಇದೈತಲ್ಲ, ದಗದಗಿಸುತ್ತಿದೆ. ಹೌದು, ನಮ್ಮ ಸರ್ಕಾರ ಮತ್ತೆ ಅಲ್ಲಿ ಬಂತಲ್ಲ, ಸರ್ಕಾರ ಎಲ್ಲಿ ಬಂತ? ಗುರ್ಲಾಪುರಕ್ಕೆ ಬಂತಲ್ಲ, ಮತ್ತೆ ಶಿವಾನಂದ ಪಾಟೀಲ್ ಬಂದ ಸರ್ಕಾರ ಬಂದಂಗನ, ಡಿ ಸಿ ಅವ್ರು ಬಂದ ಸರ್ಕಾರ ಬಂದಂಗನ, HK ಪಾಟೀಲ್ ಬಂದ ಸರ್ಕಾರ ಬಂದಂಗನ. ಮತ್ತು ಮುಖ್ಯಮಂತ್ರಿಗಳ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಪ್ರಧಾನಮಂತ್ರಿನ ಭೇಟಿ ಆಗುತ್ತೆ ಅಂತ ಅದು ಸರ್ಕಾರ ನಡೀದಂಗಲ್ಲ, ಗಡಗಡ ನಡೀದಂಗ. ಇಲ್ಲಿ ನೀವು ಗಡಗಡ ನಡೆಸಿರಲ್ಲ. ಹಸಿರು ಟ್ರಾವೆಲ್ ಗೆದ್ದಿದೆ. ಜೈ ಜವಾನ್ ಜೈ ಕಿಸಾನ್ ಇದನ್ನು ಮುಗಿಸ್ತೇವೆ. ಯಾಕಂದರೆ ಇನ್ನೂ ಕೆಲವೊಂದು ವಿಡಿಯೋಗಳನ್ನು ಮಾಡಬೇಕಾಗಿದೆ. ಸಿದ್ದಾಮಲ್ಲ ಪಾಶಾಪುರ ಧನ್ಯವಾದಗಳು. ನಮಸ್ಕಾರ ಸರ್. ಇನ್ನೂ ಎಷ್ಟು ಮಾತಾಡಿದ್ರೆ ಸಾಲದಿಲ್ಲ, ಯಾಕಂದ್ರೆ ನಿನ್ನೆ ಎಲ್ಲ ಮಾತಾಡಿದ್ದಾನೆ, ಇವತ್ತು ಎಲ್ಲ ಮಾತಾಡಿದ್ದಾನೆ. ಆದರೆ ಯೂಟ್ಯೂಬ್ ಚಾನಲಲ್ಲಿ ಶಿವಾನಂದ ಪಾಟೀಲ್ ಮಾತ್ರ ಅದನ್ನು ಕೇಳಿಸ್ಕೋಬೇಕು. ಯಾಕಂದ್ರೆ ಭಾಳ ಚಂದ ಮಾತಾಡಿದಾರೆ ಅವ್ರು. ಎಲ್ಲ ರೈತರ ಸಮಸ್ಯೆ, ತಮ್ಮದು ಯಾವುದೇ ಬೆಳೆದಂಥ ರೀತಿ, ರೈತರ ಕುಲಕ್ಕೆ ನಾವೇನು ಮಾಡಿದ್ದೇನೆ ಅಂತ ಎಲ್ಲ ಹೇಳಿದಾರೆ ಅವ್ರು. ಅದು ನೋಡ್ರಿ, ಮುಖ್ಯಮಂತ್ರಿ ಪ್ರೆಸ್ ಮೀಟ್ ಸಹಿತ ನಾವು ಹಾಕ್ಬೇಕಾಯ್ತು, ಹಾಕಿಲ್ಲ. ಅದ್ರ ಮುಖ್ಯಮಂತ್ರಿಗಳು ಏನು ಪಾಯಿಂಟ್ಗಳು ಹೇಳಿದ್ರು ಅದನ್ನೆಲ್ಲ ಹಾಕಿದ್ದೇವೆ. ಧನ್ಯವಾದ ಸರ್, ಎಲ್ಲರಿಗೆ ಧನ್ಯವಾದ. ಜೈ ಜವಾನ್ ಜೈ ಕಿಸಾನ್. ಈ ರೈತರ ಬೆಂಕಿಯ ಜ್ವಾಲೆ ಏನಿದೆ ಅದು ಡಿಸೆಂಬರ್ 8ಕ್ಕೆ ಮತ್ತೆ ಬಂದೇ ಬರ್ತಿತ್ತು. ಅದು ಮತ್ತು 108 ಸಮಸ್ಯೆಗಳು ಅವಾಗ ಹೆಂಗೆ ಏನು ಸಮಸ್ಯೆ ತೆಗೆದುಕೊಂಡು ಬರ್ತಾರೆ ನನಗೂ ಗೊತ್ತಿತ್ತು. ಅದು ಈಗ ಹೇಳೋದು ಬೇಡ, ಅದನ್ನು ಆ ಟೈಮ್ದಾಗ ಹೇಳೋಣ. ಡಿಸೆಂಬರ್ 8ಕ್ಕೆ ಅಧಿವೇಶನ ಐತೆ, ಅವಾಗ ನೋಡೋಣ. ಯಾಕಂದ್ರೆ 10 ಲಕ್ಷ ಜನರನ್ನು ಕೂಡಿಸಿರ ಅಧಿವೇಶನ ನಡೆಸೋದ ಕಠಿಣ ಆಗ್ತೈತಿ. ಅವಾಗ ಯಾವ್ಯಾವ ಬೇಡಿಕೆ ಇಡ್ತಾರೋ ಗೊತ್ತಿಲ್ಲ. ಕಬ್ಬದು ಮುಗಿತಾ, FRP ಮತ್ತು ಪ್ಲಸ್ ವಾಹತುಕ ಪ್ಲಸ್ ಕಟಾವ ಎಲ್ಲ ಕಾರ್ಖಾನೆಯವ್ರು ನೋಡ್ಕೋಬೇಕಂತಂದ್ರೆ FRP ಕೇಂದ್ರ ಸರ್ಕಾರ ನೋಡಲಿ, ಕಟಾವು ಮತ್ತು ವಾಹತುಕ ಅವರು ಸಕ್ಕರೆ ಕಾರ್ಖಾನೆಯವ್ರು ನೋಡ್ಕೊಂಡು ಮತ್ತೆ ಹಠ ಹಿಡಿದ್ರಂದ್ರೆ ಅದು ಕೆಲಸ ಆಗ್ತೈತೆ. ಅದು ರೈತನ ಕಬ್ಬಿನ ತೂಕದಲ್ಲಿ ಕಾರ್ಖಾನೆ ಮಾಡ್ತಿರುವ ಮೋಸ ನಿಲ್ಲಬೇಕು. ಇಲ್ಲ, ಮೋಸ ನಿಲ್ಲಬೇಕು. ಆದರೆ ಈಗ ಡಿಜಿಟಲ್ ಯಂತ್ರಗಳನ್ನು ಕೊಡ್ಬೇಕು ಸರ್ಕಾರಕ್ಕೆ. ನಾವು ಅದಕ್ಕೆ ಕೇಳ್ತೇವೆ. ಚೇತನ್ನ ಹೊಸಕೋಟೆಯವ್ರೆ, ನಾವು ಅದನ್ನೇ ಕೇಳ್ತೇವೆ. ಡಿಜಿಟಲ್ ಯಂತ್ರಗಳನ್ನು ಆದಷ್ಟು ಬೇಗನೆ ಮುಖ್ಯಮಂತ್ರಿಗಳು ಚಳಿಗಾಲ ಅಧಿವೇಶನ ಒಳಗನ ಕಂದ ಕಬ್ಬು ಏನು ವರ್ಷಕ್ಕೆ ಶುರು ಮಾಡ್ತಾರಲ್ಲ, ಇವತ್ತು ಮುಗಿತಂದ್ರೆ ನಾಳೆ ಚಾಲೋನಲ್ಲ ಅವ್ರದ್ದು. ಅದಕ್ಕಿಂತ ಮೊದಲು 8 ದಿವಸ ಕಬ್ಬು ತೂಕದ ಯಂತ್ರ ಕೂಡಿಸ್ರಿ. ಯಾಕಂದ್ರೆ ಅಲ್ಲಿ ಹೊಡ್ಲಿ ಇಲ್ಲಿ ಹೊಡೆದ್ರಂದ್ರೆ ರೈತರ ಪಾಪ ಹೊರಗಡೆ ಒಂದು ತೂಕ ಮಾಡಿ, ಅಲ್ಲಿ ಒಂದು ಒಳಗಡೆ ತೂಕ ಮಾಡಿ, ಹೊರಗಡೆ ತೂಕ ಮಾಡಿ ಗೊತ್ತಾಯ್ತಂದ್ರೆ ಅಲ್ಲಿ ಆ ಟ್ರ್ಯಾಕ್ಟರ್ ಚಾಲಕನ ಕೇಳ್ತಾನಂತ ಹೊರಗಡೆ ತೂಕ ಮಾಡಿ ಬಂದಾರಿಲ್ಲ ಅಂತ. ಅಲ್ಲೆಲ್ಲ ಮತ್ತೆ ಸಮಸ್ಯೆ ಆಗಿದೆ. ಮತ್ತೆ ಕಬ್ಬ ಅನಿಸ್ತಾರ ಅವ್ರು. ಈಗ ಸುಮ್ಮ ಗಪ್ ಕೂದಾರ ಅವ್ರು, ನಿಮ್ಮ ಸಂಘಟನೆ ಐತೆ ಅಂತೇಳಿ. ಅದ ಡಿಜಿಟಲ್ ಯಂತ್ರಗಳನ್ನು ಕಾರ್ಖಾನೆ ಹೊರಗೆ ಹಾಕಬೇಕಂತ ಮುಖ್ಯಮಂತ್ರಿಗಳು ಸ್ವಲ್ಪ ನಿಮ್ಗೆ ವಿಶೇಷ ಫಂಡ್ ರಿಲೀಸ್ ಮಾಡ್ರಿ. ಅಥವಾ ಸಕ್ಕರೆ ಟ್ಯಾಕ್ಸ್ ಬಂದಿದೆಯಲ್ಲ ನಿಮ್ಗೆ, ಸರಾಯಿ ಬಾಟಲ್ನಿಂದ ಆ ಟ್ಯಾಕ್ಸ್ ಬಂದಿದೆಯಲ್ಲ, ಆ ಟ್ಯಾಕ್ಸಲ್ಲಿ ಕೂಡಿಸ್ರಿ, ಮಷಿನ್ಗಳನ್ನು ಕೂಡಿಸ್ರಿ, ಡಿಜಿಟಲ್ ಯಂತ್ರಗಳನ್ನು ತೂಕದ ಯಂತ್ರಗಳನ್ನು ಕೂಡಿಸ್ರಿ, ಎಲ್ಲ ಸಮಸ್ಯೆ ಬಗೆಹರಿತೈತೆ. ಇಲ್ಲಾಂದ್ರೆ ತೂಕದಲ್ಲಿ ಮೋಸ ಹೋದರೆ 1 ಲಕ್ಷ ನಾನು ಬಹುಮಾನ ಕೊಡ್ತೇನೆ ಅಂತ ಒಂದು ಬೋರ್ಡ್ರೆ ಹಾಕ್ರಿ. ಅಟ್ಲೀಸ್ಟ್ ಎಲ್ಲರೂ ಅಟ್ಲೀಸ್ಟ್ ರೈತರಿಗೆ ಒಂದು ಸ್ವಲ್ಪ ವಿಶ್ವಾಸ ಮಾಡಬೇಕಲ್ಲ. ವಿಶ್ವಾಸ ಮಾಡುವಾಗ ಕೆಲಸನ ಮಾಡಿಲ್ಲ. ಯಾರು 1 ಟನ್ ಹೊಡಿತಾರೆ ಅಂತಾರೆ, ಯಾರು 2 ಟನ್ ಹೊಡಿತಾರೆ ಅಂತಾರೆ. ಎಷ್ಟು ಹೊಡಿತಿರೋ ಏನು ಮಾಡ. ಅದಕ್ಕೆ ದಯಮಾಡಿ 2 ಸಲ ತೂಕ ಮಾಡಲಿಕ್ಕೆ ಅವ್ರಿಗೆ ಇದನ್ನು ಹೇಳಕ್ಕೆ ಹೋಗ್ಬೇಡ್ರಿ ದಯಮಾಡಿ. ರಿಕವರಿ ಮೋಸ ಮಾಡಿದೆ. ಹೌದು, ರಿಕವರಿ ಮೋಸ ಮಾಡಿದೆ. ನಾ ಹೇಳಿದಲ್ಲ 8.9 ಇದ್ದು 9.5 ಮಾಡಿದರು. 8.5 9.5 ಮಾಡಿ, ಈಗ 10.25 ಮಾಡಿದ್ದಾರೆ. ಮೋಸ ಆಗಿದೆಲ್ಲ. ಅದ್ರ ಬಗ್ಗೆ ಕೇಳ್ತಾರೆ ಅವರು, ಅದ್ರ ಬಗ್ಗೆನೇ ಕೇಳ್ತಾರೆ. ಈಗ 8ರ ಅಧಿವೇಶನ ಅದ್ರ ಬಗ್ಗೆ ಕೇಳ್ತಾರೆ. ನಮಸ್ಕಾರ.